प्रविश्य मम वाचमिमां प्रसुतां सञ्जीवयत्यखिलशक्तिधरस्वधाम्ना अन्याश्रहस्तचरणश्रवणप्रदादीन् प्राणान् नमो भगवते पुरुषाय तस्पृष्टदोषदुर्भाय कल्याणगुणसिन्धवे नमो नमो भक्तमुक्तिदायिने शेषशायिने श्रीमत्सौभाग्यजननीं स्तौमि लक्ष्मीं सनातनीं सर्वकामफलावाप्तिसाधनैकसुखावहां यो विप्रलम्भविपरीतमतिं प्रभूतवादान् निरस्य कृतवान् भुवि तत्त्ववादम् सर्वेश्वरो हरिति प्रतिपादयन्तम् आनन्दतीर्थमुनिवर्यमहं नमामि भवति यदनुभावावेण मूकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्या सिद्धान्तदुर्ध्वान्त विध्वंसनविचक्षणः जयतीर्थाख्यकरणिः भासतान्नो हृदम्बरे ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सताम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीति सुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः हरि ओम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते ಶ್ರೀಮದಾಚಾರ್ಯರು ರಚಿಸಿರುವಂತಹ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರವಚನ ಮಾಲಿಕೆ ಅದರ ಇಂದಿನಿಂದ ಪ್ರಾರಂಭವಾಗುವಂತಹದ್ದು. ಈ 12ನೆಯ ಅಧ್ಯಾಯದಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಇರುವುದು. ಆಚಾರ್ಯರು ವಿಶೇಷವಾಗಿ ಈ ಅಧ್ಯಾಯದಲ್ಲಿ ಮಹಾಭಾರತದಲ್ಲಿ ಬರತಕ್ಕಂತಹ ಎಲ್ಲರ ಜನನವನ್ನ ಹಾಗೆ ಭಗವಂತನ ಅವತಾರವನ್ನ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದಷ್ಟು ದೇವತೆಗಳ ಅವತಾರಗಳನ್ನು ವರ್ಣನೆ ಮಾಡಿದ ನಂತರ ಇಂದಿನಿಂದ ಪ್ರಾರಂಭವಾಗುವಂತಹ ಪ್ರವಚನದಲ್ಲಿ ವಿಶೇಷವಾಗಿ ಪಾಂಡವರ ಜನನವನ್ನ ಭಗವಂತನ ಅವತಾರವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಯುಯುತ್ಸು ಕೌರವರಲ್ಲಿ ಒಬ್ಬ. ಆ ಯುಯುತ್ಸುವಿನ ಜನನವನ್ನ ಅದರ ಹಿನ್ನೆಲೆಯನ್ನ ತೋರಿಸಿಕೊಡ್ತಾ ಇದ್ದಾರೆ. ಅಲ್ಲಿವರೆಗೆ ಯಾರೆಲ್ಲ ಜನಿಸಿದ್ದಾರೆ ಅದನ್ನ ಕಳೆದ ಸಲದ ಪ್ರವಚನ ಮಾಲಿಕೆಯಲ್ಲಿ ಚಿಂತನೆ ಮಾಡಿದ್ದೇವೆ. ಯುಯುತ್ಸು ಜನಿಸ್ತಾನೆ, ಅದನ್ನ ಆಚಾರ್ಯರು ವರ್ಣನೆ ಮಾಡ್ತಾರೆ. ತಥಾಸ ನಿವೃತ್ತಾಭಿಗಃ ಅನುದಸ್ಸ ನಿವೃತ್ತೇರಭೂತ್ ಸ ನಾಸಿಕಾ ಮರುದ್ಯುತೋ ಯುಯುತ್ಸು ನಾಮಕ ಕೃತಿ ಅಂತ ಆಚಾರ್ಯರು ವರ್ಣನೆ ಮಾಡತಕ್ಕಂಥದ್ದು. ನಿವೃತ್ತಿ ಅಂತ ನೈಋತ್ಯ ದಿಕ್ಕಿಗೆ ಅಭಿಮಾನಿದೆ. ಆ ನಿವೃತ್ತಿಯ ತಮ್ಮ ನಿವೃತ್ತ ಅವನ ಹೆಸರು. ಆ ನಿವೃತ್ತನೇ ಯುಯುತ್ಸುವಾಗಿ ಜನಿಸುವಂತಹದ್ದು ಅಂತ ಹೇಳ್ತಾರೆ. ಆ ನಿವೃತ್ತನ ಒಳಗೆ ನಾಸಿಕಾಭಿಮಾನಿ, ನಾಸಿಕ ಅಂದ್ರೆ ಮೂಗು,
ಆ ಮೂಗಿಗೆ ಅಭಿಮಾನಿ ದೇವತೆ, ನಾಸಿಕ ಅಭಿಮಾನಿ, ನಾಸಿಕ್ಯ ಅಂತ ಹೇಳ್ತಾರೆ. ಅವನ ಆವೇಶವೂ ಇದೆ. ಹಾಗೆ ಅವನ ಆವೇಶದಿಂದ ಕೂಡಿಕೊಂಡು ನಿವೃತ್ತಿಯ ಸಹೋದರನಾಗಿರ್ತಕ್ಕಂಥ ನಿವೃತ್ತ ಯೂತ್ಸು ಎಂಬಂತ ಹೆಸರಿನಿಂದ ಜನಿಸ್ತಾ ಇದ್ದಾನೆ. ನಾಸಿಕ ಅಭಿಮಾನಿ ಅವನೊಬ್ಬ ಮರುತ್ತಂತನೂ ಕೂಡ ನಾಸಿಕ ಮರುದ್ಯುತ ಅಂತ ಅದನ್ನ ವರ್ಣನೆ ಮಾಡ್ತಾ ಒಂದು ವಿಶೇಷಣವನ್ನ ಕೊಡ್ತಾರೆ ಆಚಾರ್ಯ. ಯೂತ್ಸು ನಾಮಕಃ ಕೃತಿ ಅಂತ ನೋಡಿ, ಕೃತಿ ಅಂತ ಕೊಟ್ಟಿದ್ದಾರೆ. ಕೃತಿ ಅಂತೆ ಆ ಕೃತಿ ಈ ಕೃತಿ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೇವೆ, ಅದೊಂದು ಗ್ರಂಥವನ್ನ ಕೃತಿ ಅಂತ ಹೇಳ್ತೀವಿ. ಆದ್ರೆ ಕೃತಿ ಪ್ರಯತ್ನ, ಸತ್ಕರ್ಮಾನುಷ್ಠಾನಶೀಲ ಯಾರು ಯೂತ್ಸು. ಯಾಕೆ ಹೇಳಬೇಕು ಅಂದ್ರೆ ಅವನು ಧೃತರಾಷ್ಟ್ರನ ಮಗನಾಗಿ ಜನಿಸಿದ್ದಾನೆ. ಕೌರವರಲ್ಲಿ ಒಬ್ಬ, 100 ಜನ ಕೌರವರಲ್ಲಿ ಒಬ್ಬ. ಬೇರೆ ಯಾರಿಗೂ ಕೃತಿ ಅಂತ ಹೇಳೋದಿಲ್ಲ ಆಚಾರ್ಯ. ಯಾಕೆ ಅವರೆಲ್ಲ ಕೆಟ್ಟ ಕರ್ಮಗಳನ್ನು ಮಾಡ್ತಾರೆ, ಅವರ ಕೃತಿ ಅಂತ ಅವರನ್ನು ಹೇಳೋದಿಲ್ಲ. ಆದ್ರಿಂದ ಆ ಕೆಟ್ಟವರ ಮಧ್ಯದಲ್ಲಿ ಹುಟ್ಟಿರತಕ್ಕಂಥ ಯೂತ್ಸು ಮಹಾ ಸತ್ಕರ್ಮಾನುಷ್ಠಾನಗಳನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರನು. ಆದ್ದರಿಂದ ಆಚಾರ್ಯವನ್ನು ಹೊಗಳಿ ಬರೀತಾರೆ ಒಂದು ವಿಶೇಷಣದಲ್ಲಿ, ಕೃತಿ ಅಂತ ಹೇಳಿಬಿಡ್ತಾರೆ. ಮುಂದುವರೆದು ಹೇಳ್ತಾರೆ, ಸಚಾಂಬಿಕೆಯ ವೀರ್ಯಜಃ ಸುಯೋಧನಾದನಂತರ ಬಭೂವ ವೈಶ್ಯ ಕನ್ಯಕೋದರೋದ್ಭವೋ ಹರಿಪ್ರಿಯ. ಇದು 2 ಶ್ಲೋಕಗಳಲ್ಲಿ ಯೂತ್ಸವನ ಆಚಾರ್ಯ ಕೊಂಡಾಡ್ತಾರೆ. ಅವರು ಕೂಡ ಅಂಬಿಕೆಯ ವೀರ್ಯಜಃ ಧೃತರಾಷ್ಟ್ರನ ಮಗನೇ. ಸುಯೋಧನಾದನಂತರ ಮೊದಲು 100 ಜನರಲ್ಲಿ ಮೊದಲು ಜನಿಸಿರ್ತಕ್ಕಂಥದ್ದು ದುರ್ಯೋಧನ. ಅವರ ನಂತರ ಹುಟ್ಟಿದ್ದೇ ಈ ಯೂತ್ಸವ. ಆ ನಂತರ ದುಶ್ಯಾಸನಾದಿಗಳು. ಆದ್ದರಿಂದ ಕೌರವರನ್ನು ಹೆಸರಿಸುವಾಗ ದುರ್ಯೋಧನ, ದುಶ್ಯಾಸನ, ವಿಕರ್ಣ ಹೀಗೆ ಹೇಳಿಕೊಂಡು ಹೋಗ್ಬಿಡ್ತೇವೆ. ಒಬ್ಬ ಯೂತ್ಸು ಇದ್ದ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಹೇಳುವಾಗ ಸುಯೋಧನ ಅನಂತರ ಸ್ಪಷ್ಟವಾಗಿ ಆಚಾರ್ಯ ಹೇಳ್ತಾರೆ, ದುರ್ಯೋಧನ ನಂತರ ಜನಿಸಿರತಕ್ಕಂಥದ್ದು ಯೂತ್ಸು. ಮತ್ತೆ ಯಾಕೆ ಕೌರವರ 100 ಜನ ಲಿಸ್ಟಲ್ಲಿ ಸೇರಿಕೊಳ್ಳೋದಿಲ್ಲ ಅಂದ್ರೆ, ವೈಶ್ಯ ಕನ್ಯಕೋದರೋದ್ಭವ, ಎಲ್ಲರೂ ಕೂಡ ಗಾಂಧಾರಿ ಮಕ್ಕಳಾದರೆ ಒಬ್ಬ ವೈಶ್ಯ ಸ್ತ್ರೀಯಲ್ಲಿ ಜನಿಸಿರತಕ್ಕಂಥದ್ದು ಧೃತರಾಷ್ಟ್ರನಿಗೆ ಈ ಯೂತ್ಸು. ಆದ್ದರಿಂದ ಈ 100 ಜನರಲ್ಲಿ ಬರಲಿ. ಗಾಂಧಾರಿ ಮಕ್ಕಳೆಲ್ಲರೂ 2 ವರ್ಷ ಗರ್ಭವನ್ನು ಧರಿಸಿಬಿಟ್ಟಿದ್ದಾಳೆ ಗಾಂಧಾರಿ. ಆ ಸಮಯದಲ್ಲಿ ಜನಿಸಿರತಕ್ಕಂಥದ್ದು ಯೂತ್ಸು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅವನು ಹರಿಪ್ರಿಯ ಅಂತ ಹೇಳ್ತಾರೆ. ವಿಶೇಷವಾಗಿ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರತಕ್ಕಂಥದ್ದು ಯೂತ್ಸು. ಆದ್ದರಿಂದಲೇ ಮಹಾಭಾರತ ಯುದ್ಧ ಸಮಯದಲ್ಲಿಯೂ ಕೂಡ ಯಾರಾದರೂ ಪಾಂಡವರು ಅಂದ್ರೆ ಯುಧಿಷ್ಠಿರ ಘೋಷಣೆ ಮಾಡ್ತಾರೆ, ನಮ್ಮ ಪಕ್ಷಕ್ಕೆ ಯಾರಾದರೂ ಬರೋರಿಗೆ ಬರಬಹುದು ಅಂತ ಹೇಳಿದಾಗ ಕೌರವರ ಪಕ್ಷದಲ್ಲಿರ್ತಕ್ಕಂಥ ಯೂತ್ಸು ಅಲ್ಲಿಂದ ಪಕ್ಷಾಂತರ ಮಾಡಿಬಿಡ್ತಾರೆ. ಪಾಂಡವರ ಪಕ್ಷಕ್ಕೆ ಬರ್ತಾರೆ. ಪಕ್ಷಾಂತರ ಅನ್ನುವುದು ಅಲ್ಲಿಂದ ಪ್ರಾರಂಭ ಆಗಿ ಈ ಪಕ್ಷಾಂತರ ನಡೀತಾ ಇದೆ ಅಲ್ಲಿಂದ ಇಲ್ಲಿ. ಆದ್ರೆ ನಿಜವಾಗಿರತಕ್ಕಂಥ ಪಕ್ಷಾಂತರವನ್ನು ಮಾಡಿರ್ತಕ್ಕಂಥದ್ದು ಯೂತ್ಸು, ಒಳ್ಳೆಯ ಪಕ್ಷವನ್ನು ಆಚರಿಸಿರತಕ್ಕಂಥದ್ದು ಅಂತ ಈ 2 ಶ್ಲೋಕಗಳಲ್ಲಿ ಯೂತ್ಸವನ್ನು ಕೊಂಡಾಡ್ತಕ್ಕಂಥದ್ದು ಆಚಾರ್ಯ. ಅನಂತರ ಮುಂದೆ ಹೇಳುವಂತಹದ್ದು ಪಾಂಡವರ ಜನನವನ್ನು ಹೇಳ್ತಾರೆ. ಯುಧಿಷ್ಠಿರನ ಜನನವನ್ನ ಹಿಂದೆ ಹೇಳಿ ಆಗಿದೆ. ಪಾಂಡುರಾಜ ವನದಲ್ಲಿ ವಾಸ ಮಾಡಿಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಕಿನ್ನ ಪಕ್ಷಿಗಳ ಶಾಪಕ್ಕೆ ಗುರಿಯಾದಾಗ ಕುಂತಿದೇವಿ ಹೇಳಿದಂತೆ ದೇವತೆಗಳನ್ನು ಆಹ್ವಾನವನ್ನು ಮಾಡಿ ಮಕ್ಕಳನ್ನು ಪಡೆ ಅಂತ ಹೇಳಿದಾಗ ಕುಂತಿದೇವಿ ಮೊದಲಿಗೆ ಧರ್ಮ ರಕ್ಷಣೆ, ಧರ್ಮಾನುಷ್ಠಾನ ಮಾಡಬೇಕಾದ್ರಿಂದ ಯಮಧರ್ಮದಿಂದ ಮಗನನ್ನ ಪಡೆ ಅಂತ ಹೇಳಿದ ಪ್ರಕಾರ ಕುಂತಿ ಯಮಧರ್ಮದಿಂದ ಯುಧಿಷ್ಠಿರನ ಮಗನನ್ನಾಗಿ ಪಡೆದಿದ್ದಾಳೆ ಅನ್ನೋದನ್ನ ಹಿಂದೆ ವರ್ಣನೆ ಮಾಡಿದ್ದಾರೆ. ಪುನಃ ಮುಂದುವರೆದು ಹೇಳತಕ್ಕಂಥದ್ದು ಈ ಮಧ್ಯದಲ್ಲಿ ಹೇಳ್ತಾರೆ, ಯುಧಿಷ್ಠಿರನ ಜನನದ ನಂತರ ದುರ್ಯೋಧನ ಹುಟ್ಟಿದ ಅಂತ ಹೇಳುದು. ದುರ್ಯೋಧನ ನಂತರದಲ್ಲಿ ಸೈಂಧವ, ಜಯದ್ರಥರನ್ನ ಉಲ್ಲೇಖ ಮಾಡ್ತಾರೆ. ಅದರ ನಂತರದಲ್ಲಿ ಯೂತ್ಸು ಬಂದ. ಆಮೇಲೆ ಪುನಃ ಪಾಂಡವರನ್ನ ವರ್ಣನೆ ಮಾಡ್ತಕ್ಕಂಥದ್ದು. ಸೀನಿಯಾರಿಟಿ ಬರಬೇಕು. ಹಾಗಂತರ ಕೌರವನಾಗಲಿ ಪಾಂಡವರೇ ಆಗಲಿ ಸೀನಿಯಾರಿಟಿ. ಹಾಗಾಗಿ ಆ ಸೀನಿಯಾರಿಟಿ ಪ್ರಕಾರ ಹೋಗ್ತಾ ಇದ್ದಾರೆ. ಆ ನಂತರ ಜನಿಸಿರತಕ್ಕಂಥದ್ದು ಸ್ವತಃ ಮುಖ್ಯ ಪ್ರಾಣದೇವರ ಅವತಾರವನ್ನು ವರ್ಣನೆ ಮಾಡ್ತಾರೆ. ಯುಧಿಷ್ಠಿರೇ ಜಾತ ಉವಾಚ ಪಾಂಡು ವಾಕ್ವೋಹ ಬಲಾತ್ ಜ್ಞಾನ ಬಲಾಚ್ಚ ಧರ್ಮ ರಕ್ಷ್ಯೋನ್ಯಥಾ ನಾಶ ಉಪೈತಿ ತಸ್ಮಾತ್ ಬಲದ್ವಯಾಢ್ಯಂ ಪ್ರಸುವಾಶು ಪುತ್ರಂ. ಭೀಮಸೇನ ದೇವರ ಅವತಾರ ಮಾಡಿದ್ರು ಅಂತ ಹೇಳೋದಕ್ಕಿಂತ ಆ ಅವತಾರದ ಹಿನ್ನೆಲೆಯನ್ನ ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ಪಾಂಡುರಾಜನೇ ಕರೆದು ಹೇಳ್ತಾರೆ, ಧರ್ಮಾನುಷ್ಠಾನವನ್ನು ಮಾಡಬೇಕು, ಅದಕ್ಕೋಸ್ಕರ ಧರ್ಮನನ್ನ ಕರೆ ಅಂತ ಹೇಳಿ ಯುಧಿಷ್ಠಿರನನ್ನು ಪಡೆದಾಯಿತು. ಧರ್ಮ ಏನೋ ಬಂದಿರುವಂತಹ ಧರ್ಮ ರಕ್ಷಣೆ, ಧರ್ಮದ ರಕ್ಷಣೆ ಆಗಬೇಕಲ್ಲ. ಧರ್ಮದ ರಕ್ಷಣೆ ಆಗಬೇಕಾದ್ರೆ ಧರ್ಮ ನಾಶ ಆಗಿಬಿಡುತ್ತೆ. ಆದ್ರಿಂದ ಅದನ್ನು ಹೇಳ್ತಾರೆ, ಬಾಹೋಹ ಬಲಾತ್ ಜ್ಞಾನ ಬಲಾತ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಪಾಂಡುರಾಜ ಹೇಳುವಾಗ
ಮಹಾಭಾರತದಲ್ಲಿ ಬರತಕ್ಕಂತಹ ಮಾತು, ಧಾರ್ಮಿಕಂತು ಸುತಂ ಲಬ್ಧ್ವಾ ಪಾಂಡುಸ್ತಾನ್ ಪುನರಬ್ರವೀತ್ ಪ್ರಾಹು ಕ್ಷತ್ರಂ ಬಲಜ್ಯೇಷ್ಠಂ ಸುತಂ ಋಣು ಅಂತ. ಧರ್ಮ ರಕ್ಷಣೆ ಆಗಬೇಕಾದ್ರೆ ಎರಡರಿಂದ, ಯಾವುದು? ಒಂದು ಬಾಹುಬಲದಿಂದ ಧರ್ಮ ರಕ್ಷಣೆ ಆಗುತ್ತೆ, ಮತ್ತೊಂದು ಜ್ಞಾನ ಬಲದಿಂದ ಧರ್ಮ ರಕ್ಷಣೆ ಆಗತಕ್ಕಂಥದ್ದು ಒಂದು ತೋಳುಬಲ ಮತ್ತು ಜ್ಞಾನ ಬಲ ಎರಡು ಇದ್ದಾಗ ಧರ್ಮ ರಕ್ಷಣೆ ಎನ್ನುವಂಥದ್ದಾಗುತ್ತೆ. ಇದರಲ್ಲಿ ಒಂದು ಇಲ್ಲ ಅಂದ್ರೂ ಕೂಡ ಧರ್ಮನಾಶ ಹೊಂದುತ್ತೆ. ಯಾಕೆ ಧರ್ಮ ರಕ್ಷಣೆಗೆ ಯಾಕೆ ಬೇಕು ಅಂತ ಪ್ರಶ್ನೆ. ಹೇಳ್ತೇವಲ್ವಾ, ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿಬಿಡ್ತೇವೆ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ, ಧರ್ಮ ಅವರನ್ನು ರಕ್ಷಣೆ ಮಾಡುತ್ತೆ. ಧರ್ಮವನ್ನು ರಕ್ಷಣೆ ಮಾಡುವುದು ಅಂದರೆ ಏನು? ಧರ್ಮವನ್ನು ರಕ್ಷಣೆ ಮಾಡುವುದು ಒಂದು ಧರ್ಮಾನುಷ್ಠಾನವನ್ನು ಮಾಡುವುದು. ಧರ್ಮಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ, ಪುರಾಣಾದಿಗಳಲ್ಲಿ ಹೇಳಿರ್ತಕ್ಕಂತಹ ಆಚರಣೆಗಳನ್ನು ಅನುಷ್ಠಾನ ಮಾಡಿದರೆ ಧರ್ಮಾನುಷ್ಠಾನವನ್ನು ಮಾಡಿದಾಗ, ಧರ್ಮವನ್ನು ರಕ್ಷಣೆ ಮಾಡಿದಾಗ. ವೇದ ರಕ್ಷಣೆ ಅಂತ ಹೇಳ್ತಾರಲ್ಲ, ವೇದವನ್ನು ರಕ್ಷಿಸಬೇಕು ಅಂದ್ರೇನು? ವೇದದ ಪುಸ್ತಕವನ್ನು ತಗೊಂಡ್ಬಿಟ್ಟು ಬೀರೋಲಿಟ್ಟು ಲಾಕ್ ಮಾಡಿದ್ರೆ ವೇದ ರಕ್ಷಣೆ ಆಯಿತು ಅಂತಲ್ಲ. ವೇದಗಳ ರಕ್ಷಣೆ ಅಂದರೆ ವೇದಾಧ್ಯಯನವನ್ನು ಮಾಡಬೇಕು. ಹಾಗೆ ಧರ್ಮದ ರಕ್ಷಣೆ ಅಂದರೆ ಧರ್ಮಾಚರಣೆ ಮಾಡಬೇಕು. ಅದು ಒಂದು ವಿಧವಾಗಿ ಧರ್ಮದ ರಕ್ಷಣೆ ಆದರೆ, ನಿಜವಾಗಿರ್ತಕ್ಕಂತಹ ಧರ್ಮದ ರಕ್ಷಣೆ ಎರಡು ರೀತಿಯಿಂದ ಆಗಬೇಕು ಎನ್ನುವಂತಹದ್ದು ಪಾಂಡುರಾಜನ ಉದ್ದೇಶ. ಅದಕ್ಕೋಸ್ಕರ ಬಲಜ್ಯೇಷ್ಠಂ ಜ್ಞಾನಜ್ಯೇಷ್ಠಂ ಸುತಂ ಋಣು ಅಂತ ಹೇಳ್ತಾರೆ. ಹಾಗೆ ಪಾಂಡುರಾಜನ ವೈಶಿಷ್ಟ್ಯ ಅಂದರೆ ಪ್ರತಿಯೊಂದು ಬಾರಿಯೂ ಕೂಡ ಮಗನನ್ನ ಸ್ವೀಕಾರ ಮಾಡುವಂಥ ಕೂತಿಗೆ ಹೇಳುವಾಗ ಬಹಳಷ್ಟು ಆಲೋಚನೆ ಮಾಡ್ತಾನೆ ಪಾಂಡುರಾಜ. ಯಾರನ್ನಾದ್ರೂ ಮಾಡ್ತಾರೆ, ಮಗು ಸಿಕ್ಕಿದ್ರೆ ಸಾಕು ಅಂತಲ್ಲ. ಪಾಂಡುರಾಜನ ಆಲೋಚನೆ ಮಹಾಮೇಧಾವಿಯಾಗಿರ್ತಕ್ಕಂಥ ಪಾಂಡುರಾಜ ಧರ್ಮ ಪಾಲನೆಗೋಸ್ಕರವೇ ಹೇಳತಕ್ಕಂಥದ್ದು. ಅದು ಪಾಂಡುರಾಜನ ಮೂಲಕ ಹೇಳಿಸತಕ್ಕಂಥ. ಯಾಕೆಂದ್ರೆ ಸನಾತನ ಧರ್ಮದ ರಕ್ಷಣೆ ಅದು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಅಂತ ಪಾಂಡುರಾಜ ತೋರಿಸಿಕೊಟ್ಟಿದ್ದಾನೆ. ಎರಡು, ಒಂದು ಹೊರಗಿನಿಂದ ಧರ್ಮದ ರಕ್ಷಣೆ, ಮತ್ತೊಂದು ಒಳಗಿನಿಂದ ಧರ್ಮದ ರಕ್ಷಣೆ. ಏನು ಹೊರಗಿನಿಂದ ಧರ್ಮದ ರಕ್ಷಣೆ ಮಾಡುವುದಂದ್ರೆ ಏನು? ಧರ್ಮ ಕಾಣಿಸುತ್ತಾ? ಧರ್ಮ ಕಾಣಿಸಿದ್ರೆ ಅದನ್ನು ಹೀಗೆ ರಕ್ಷಣೆ ಮಾಡಬಹುದು ಅಂತ ಆಲೋಚನೆ ಮಾಡಬಹುದು. ಧರ್ಮ ಏನು ಕಣ್ಣಿಗೆ ಕಾಣಿಸುವುದಿಲ್ಲ. ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥದ್ದು ಏನು ಅಂದರೆ ಪ್ರಧಾನವಾಗಿರತಕ್ಕಂಥ ಎರಡು ಆಕರಗಳನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಒಂದು ಜ್ಞಾನ ಬಲ, ಮತ್ತೊಂದು ಬಾಹುಬಲ ಅಂತ. ಜ್ಞಾನ, ಪರಿಪೂರ್ಣವಾಗಿರತಕ್ಕಂಥ ಜ್ಞಾನ ಯಾರಲ್ಲಿ ಎಲ್ಲಿ ಇರುತ್ತೆ ಅವರಿಂದ ಧರ್ಮ ಎನ್ನುವಂಥದ್ದು ರಕ್ಷಣೆ ಆಗುತ್ತೆ. ಮತ್ತು ಯಾರು ಧರ್ಮಾಚರಣೆಯನ್ನು ಮಾಡ್ತಾರೆ ಅವರ ವಿರೋಧಿಗಳು ಅನೇಕರಿರ್ತಾರೆ. ಧರ್ಮಾಚರಣೆ ಮಾಡಬಾರದು, ಇತಿಹಾಸವನ್ನೆಲ್ಲ ಪುರಾಣಗಳನ್ನು ನೋಡಿದಾಗ ಅನೇಕ ದುಷ್ಟ ದೈತ್ಯರನ್ನು ಏನು ಮಾಡ್ತಾರೆ, ಯಾರು ಧರ್ಮಿಷ್ಠರು ಅಂತ ಇರ್ತಾರೆ, ಧರ್ಮಾಚರಣೆ ಮಾಡ್ತಾರೆ, ಅದನ್ನು ವಿರೋಧ ಮಾಡುವುದು, ಅದನ್ನು ತಡೆಯುವುದೇ ಕೆಲಸ. ಹೀಗೆ ಧರ್ಮಾಚರಣೆಯನ್ನ ವಿರೋಧ ಮಾಡತಕ್ಕಂಥವರನ್ನ ಬಾಹುಬಲದಿಂದ ಶಿಕ್ಷಿಸಿ ಧರ್ಮವನ್ನು ರಕ್ಷಣೆ ಮಾಡಬೇಕು ಒಂದಾದರೆ. ಮತ್ತೊಂದು ಜ್ಞಾನ ಬಲ. ಯಾಕೆ ಜ್ಞಾನ ಬಲ ಬೇಕು? ಯಾವುದು ಧರ್ಮ ಅಂತ ಗೊತ್ತಿಲ್ಲದೆ ಅವರು ಏನು ಆಚರಣೆ ಮಾಡೋದು, ರಕ್ಷಣೆ ಮಾಡೋದು ಹೇಗೆ? ಧರ್ಮಸ್ಯ ಚರಣಂ ಶ್ರೇಯ, ಧರ್ಮ ಜ್ಞಾನಂತ ದುಷ್ಕರ, ಸತ್ಯಸ್ಯ ವಚನಂ ಶ್ರೇಯ, ಸತ್ಯ ಜ್ಞಾನಂತ ದುಷ್ಕರಂ ಅಂತ ಹೇಳ್ತಾರೆ. ಸತ್ಯಂ ವದ ಧರ್ಮಂ ಚರ ಅಂತ ಹೇಳ್ತಕ್ಕಂಥದ್ದು ಪರಿಷತ್ತು. ಸತ್ಯವನ್ನು ಹೇಳಬೇಕು, ಅದು ಶ್ರೇಷ್ಠ. ಆದರೆ ಸತ್ಯಸ್ಯ ವಚನಂ ಶ್ರೇಯ, ಸತ್ಯವನ್ನು ಹೇಳೋದು ಶ್ರೇಷ್ಠ. ಆದರೆ ಸತ್ಯ ಜ್ಞಾನಂತ ದುಷ್ಕರಂ, ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಅದನ್ನು ವಿವೇಚನೆ ಮಾಡತಕ್ಕಂಥದ್ದು ಬಹಳಷ್ಟು ಕಷ್ಟ. ಯಾಕೆ? ಸ್ವತಃ ಧರ್ಮರಾಜ ಅಂತ ಅನಿಸಿಕೊಂಡಿರ್ತಕ್ಕಂಥ ಯುಧಿಷ್ಠಿರನಿಗೆ ಗೊತ್ತಾಗಲಿಲ್ಲ. ಅಶ್ವತ್ಥಾಮ ಹತಃ ಅಂತ ಹೇಳು ಯುಧಿಷ್ಠಿರ ಅಂತ ಪಕ್ಕದಲ್ಲೇ ಇಟ್ಕೊಂಡು ಕೃಷ್ಣನೇ ಹೇಳಿದ್ರು ಕೂಡ ಅವನಿಗೆ ಇನ್ನೂ ಒಂದಿಷ್ಟು ಸಂಶಯ, ಅಯ್ಯೋ ನಾನು ಸುಳ್ಳು ಹೇಳಿಬಿಡ್ತಾ ಇದ್ದೇನೆ ಅಂತ. ಆದ್ದರಿಂದ ಸತ್ಯ ಹೇಳೋದು ಎಷ್ಟು ಶ್ರೇಷ್ಠವೋ ಸತ್ಯ ಜ್ಞಾನ ಅದು ಬಹಳಷ್ಟು ದುಷ್ಕರ. ಅದೇ ರೀತಿ ಧರ್ಮಸ್ಯ ಚರಣಂ ಶ್ರೇಯ, ಧರ್ಮಾಚರಣೆ ಅತ್ಯಂತ ಶ್ರೇಷ್ಠ. ಆದರೆ ಧರ್ಮ ಜ್ಞಾನ ಅಂತೂ ದುಷ್ಕರಂ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ವಿವೇಚನೆ ಮಾಡತಕ್ಕಂಥದ್ದಿದೆ ಅಲ್ವಾ, ಅದು ಬಹಳಷ್ಟು ಕ್ಲಿಷ್ಟ. ಆದ್ದರಿಂದ ಯಾರಿಗೆ ಪರಿಪೂರ್ಣ ಜ್ಞಾನ ಇದೆ ಅವರು ಮಾತ್ರವೇ ಧರ್ಮವನ್ನು ರಕ್ಷಣೆ ಮಾಡಬಲ್ಲರು ಒಂದು ರೀತಿಯಲ್ಲಿ. ಹೀಗೆ ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥದ್ದು ಎರಡು ವಿಧವಾಗಿ, ಬಾಹುಬಲದ ಮೂಲಕವೂ ಧರ್ಮದ ರಕ್ಷಣೆ, ಪರಿಪೂರ್ಣ ಜ್ಞಾನದ ಮೂಲಕವೂ ಕೂಡ ಧರ್ಮ ರಕ್ಷಣೆ ಆಗತಕ್ಕಂಥದ್ದು. ಆದ್ದರಿಂದ ಅದೆರಡೂ ಪೂರ್ಣವಾಗಿರತಕ್ಕಂಥದ್ದು ಯಾರು ಅಂದರೆ ಸ್ವತಃ ವಾಯುದೇವರು. ವಾಯುದೇವರನ್ನು ಬಿಟ್ಟರೆ ಬೇರೆಯವರಲ್ಲಿ ಅಂತಹ ಬಾಹುಬಲ ಸಾಮರ್ಥ್ಯವೂ ಇಲ್ಲ, ಪರಿಪೂರ್ಣ ಜ್ಞಾನವೂ ಇಲ್ಲ. ಆದ್ದರಿಂದ ದೇವತೆಗಳಲ್ಲಿ ದೇವೋತ್ತಮವನ್ನು ಅನಿಸಿಕೊಂಡಿರತಕ್ಕಂತಹ ವಾಯುದೇವರನ್ನ ಆಹ್ವಾನ ಮಾಡು, ಕರೆ ಅಂತ ಹೀಗೆ ವಿಶೇಷವಾಗಿ ಹೇಳತಕ್ಕಂಥದ್ದು ಪಾಂಡುರಾಜ. ಅಷ್ಟು ಜ್ಞಾನ ಪಾಂಡುರಾಜನಿಗೆ ಮಹಾಜ್ಞಾನಿ. ಪಾಂಡುರಾಜನು ಕೂಡ ಸ್ವತಃ ಯಾಕೆ ವ್ಯಾಸನ ಮಗನಾಗಿ ಅವತಾರ ಮಾಡಿದ್ದಾನೆ. ಪಾಂಡುರಾಜ ಧೃತರಾಷ್ಟ್ರ ಹೇಗೆ ಅಂಬೆಯ ಮಗನಾಗಿ ಜನಿಸಿದ್ದಾನೋ
ಪಾಂಡುರಾಜನು ಕೂಡ ಸ್ವತಃ ವ್ಯಾಸರ ಮಗನಾಗಿ ಜನಿಸಿದ್ದಾನೆ. ಆದ್ದರಿಂದ ಒಳ್ಳೆಯ ಜ್ಞಾನಿಯಾಗಿರತಕ್ಕಂಥವನು ಜ್ಞಾನ ಮತ್ತು ಬಲದಿಂದ ಧರ್ಮ ಪರಿಪೂರ್ಣವಾಗಿ ರಕ್ಷಿತವಾಗುತ್ತೆ ಎಂಬಂತಹ ದೃಷ್ಟಿಯಿಂದ ವಾಯುದೇವರನ್ನು ಆಹ್ವಾನ ಮಾಡುವಂತ ಕುಂತಿಗೆ ಹೇಳ್ತಾನೆ. ವಾಯುದೇವರನ್ನು ಯಾಕೆ ಆಹ್ವಾನ ಮಾಡಬೇಕು ಅಂತ ಆಮೇಲೆ ಧರ್ಮದ ರಕ್ಷಣೆಗೆ ಯಾರಲ್ಲಿ ಜ್ಞಾನ ಮತ್ತು ಬಲ ಪರಿಪೂರ್ಣವಾಗಿರುತ್ತೆ ಅವನೇ ರಕ್ಷಣೆ ಮಾಡತಕ್ಕಂಥದ್ದು ಅಂತ ಸಿದ್ಧ ಆಯ್ತು. ಅದು ಯಾರು? ಬೇರೆ ದೇವತೆಗಳು ಇರಲಿ, ಅವರಿಗೆ ಎಷ್ಟು ಬೇಕೋ ಅಷ್ಟು ಜ್ಞಾನ ಅವರಲ್ಲೂ ಇದೆ, ಎಷ್ಟು ಬೇಕೋ ಅವುಗಳ ಅಷ್ಟು ಅವರಲ್ಲಿದೆ ಅಲ್ವಾ. ವಾಯುದೇವರನ್ನೇ ಯಾಕೆ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ ಕಾರಣವನ್ನು ಆಚಾರ್ಯರು ಹೇಳ್ತಾರೆ. ಯಜ್ಞಾಧಿಕೋ ಹ್ಯಶ್ವಮೇಧ ಮನುಷ್ಯ ದೃಶ್ಯೇಷು ತೇಜಸ್ಸು ಅಧಿಕೋ ಹಿ ಭಾಸ್ಕರ ವರ್ಣೇಶು ವಿಪ್ರಹ ಸಕಲೇ ಗುಣೈರ್ವರಃ ದೇವೇಶು ವಾಯು ಪುರುಷೋತ್ತಮಾದೃತೆ. ಆಚಾರ್ಯ ಹೇಳ್ತಕ್ಕಂತಹ ಮಾತು. ಅಶ್ವಮೇಧ ಕ್ರತುಶ್ರೇಷ್ಠ, ಜ್ಯೋತಿಶ್ರೇಷ್ಠ ದಿವಾಕರ, ದ್ವಿಪದಾಂ ಆತ್ಮನ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ ಅಂತ ಮತ್ತೊಂದು ಮಹಾಭಾರತದಲ್ಲಿ ಬರ್ತಕ್ಕಂಥ ಮಾತು. ಅದನ್ನೇ ಆಚಾರ್ಯ ಹೇಳ್ತಕ್ಕಂಥದ್ದು ಯಜ್ಞಾಧಿಕ ಅಶ್ವಮೇಧ ಅಂತ ಹೇಳ್ತಾರೆ. ಎಲ್ಲ ಯಜ್ಞಗಳು ಏನೇನು ಯಜ್ಞಾದಿಗಳು ಅಂತಿದ್ದಾವೋ ಅದೆಲ್ಲದರಲ್ಲಿ ಕೂಡ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಅಶ್ವಮೇಧ ಯಜ್ಞ. ಆಮೇಲೆ ಜ್ಯೋತಿಶ್ರೇಷ್ಠ ಹಸ್ತು ದಿವಾಕರ ಅಂತ ಹೇಳ್ತಾರೆ. ಜ್ಯೋತಿಷ್ ಅಂದ್ರೆ ಬೆಳಕು, ಬೆಳಕನ್ನು ಕೊಡತಕ್ಕಂತಹ ಅಂದ್ರೆ ಪ್ರಪಂಚವನ್ನ ಬೆಳಗುವ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠ ಯಾರಂದ್ರೆ ಸೂರ್ಯ. ಸೂರ್ಯನ ಬೆಳಕಿನಿಂದ ಎಲ್ಲ ಬೆಳಗು, ಸೂರ್ಯನ ಬೆಳಕಿಲ್ಲ ಅಂದ್ರೆ ಬೆಳಕೇ. ಹೀಗೆ ಜ್ಯೋತಿಷ್ಯಗಳ ಅತ್ಯಂತ ಶ್ರೇಷ್ಠ ಅದು ಸೂರ್ಯ ಅಂತ ಹೇಳ್ತಾರೆ. ಆಚಾರ್ಯ ಸ್ವಲ್ಪ ಅದನ್ನ ವಿವರಿಸ್ತಾರೆ. ಮನುಷ್ಯ ದೃಶ್ಯೇಶು ತೇಜಸ್ಸು ಅಧಿಕ ಭಾಸ್ಕರ ಅಂದ್ರೆ ಮನುಷ್ಯನ ಕಣ್ಣಿಗೆ ಕಾಣಿಸುವಂತಹ ಬೆಳಕನ್ನು ಕೊಡುವಂತಹ ಪದಾರ್ಥಗಳಲ್ಲಿ ಸೂರ್ಯ ಶ್ರೇಷ್ಠ. ಯಾಕೆ ಹೇಳಬೇಕು? ಯಾಕೆ ಸೂರ್ಯ ಎಷ್ಟು ಬೆಳಕು ಕೊಡ್ತಾನೆ, ಸೂರ್ಯನಲ್ಲಿ ಎಷ್ಟು ಪ್ರಭೆ ಇದೆ, ಇಂತಹ ಅನಂತ ಕೋಟಿ ಪಾಲು ಬೆಳಕು ಭಗವಂತನಲ್ಲಿ ಇದೆ. ಆದ್ರಿಂದ ಜ್ಯೋತಿಶ್ರೇಷ್ಠ ಭಾಸ್ಕರ ಅಂತ ಹೇಳ್ಬಿಟ್ರೆ ಭಗವಂತನಿಗಿಂತಲೂ ಸೂರ್ಯ ದೊಡ್ಡವನೋ ಶ್ರೇಷ್ಠನೋ ಅನ್ನಂತಹ ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಆಚಾರ್ಯ ಸ್ವಲ್ಪ ಪರಿಷ್ಕಾರ ಮಾಡಿ ಹೇಳ್ಬಿಟ್ರು. ಮನುಷ್ಯ ದೃಶ್ಯೇಶು ತೇಜಸ್ಸು, ಮನುಷ್ಯನ ಕಣ್ಣಿಗೆ ಗೋಚರವಾಗತಕ್ಕಂಥದ್ದು ಯಾವುದು? ಸೂರ್ಯನೇ. ಮತ್ತೆಲ್ಲ ಅದಕ್ಕಿಂತ ಗಳಿಗಿರತಕ್ಕಂಥ. ಹಾಗಾಗಿ ಅದನ್ನು ವಿಶೇಷವಾಗಿ ಬ್ರಹ್ಮಸೂತ್ರದಲ್ಲಿ ಜ್ಯೋತಿರಧಿಕರಣದಲ್ಲಿ ಜ್ಯೋತಿಷ್ ಚರಣಾಭಿಧಾನ ಎಂಬಂತಹ ಸೂತ್ರದಲ್ಲಿ ಆಚಾರ್ಯ ಅದನ್ನ ವ್ಯಾಸರನ್ನ ತೋರಿಸಿಕೊಡ್ತಾರೆ. ಆಚಾರ್ಯರ ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯಗಳಲ್ಲಿ ಭಗವಂತನ ನಂತರದಲ್ಲಿ ಸರ್ವೋತ್ತಮನಾಗಿರತಕ್ಕಂಥ ಭಗವಂತನ ನಂತರ ಕಣ್ಣಿಗೆ ಕಾಣುವಂತಹ ವಸ್ತುಗಳಲ್ಲಿ ಅದು ಸೂರ್ಯ ಶ್ರೇಷ್ಠ ಅಂತ ಅದನ್ನು ಆಚಾರ್ಯರು ಪುನಃ ಹೇಳ್ತಾರೆ. ಅದೇ ರೀತಿ ವರ್ಣೇಶು ವಿಪ್ರಹ ಸಕಲೇ ಗುಣಃ. ವರ್ಣೇಶು ವಿಪ್ರಹ ಚಾತುರ್ವರ್ಣಗಳು, ಆ 4 ವರ್ಣಗಳಲ್ಲಿ ವಿಪ್ರ ಬ್ರಾಹ್ಮಣ್ಯ, ಬ್ರಾಹ್ಮಣ ವರ್ಣ ಎನ್ನುವಂಥದ್ದು ಶ್ರೇಷ್ಠ. ಯಾಕೆಂದ್ರೆ ಜ್ಞಾನ ಪಡೆಯುವುದಕ್ಕೆ, ಜ್ಞಾನ ಪ್ರಸಾರವನ್ನು ಮಾಡುವುದಕ್ಕೆ ವಿಶೇಷವಾಗಿರತಕ್ಕಂತಹ ಒಂದು ಅಧಿಕಾರ, ಯೋಗ್ಯತೆ, ಅರ್ಹತೆ ಇರತಕ್ಕಂಥದ್ದು ಅದು ಬ್ರಾಹ್ಮಣ್ಯ ಆ ವರ್ಣಕ್ಕೆ ಅಂತ. ಆ ದೃಷ್ಟಿಯಿಂದ ಯಾಕೆಂದ್ರೆ ಬ್ರಾಹ್ಮಣವಸ್ಯ ಮುಖ ಆಸೀತ್, ಭಗವಂತನ ಮುಖದಿಂದ ಜನಿಸಿರುವಂತಹದ್ದು ಬ್ರಾಹ್ಮಣ ವರ್ಣ. ಹಾಗಾಗಿ ಮುಖದಿಂದ ಮಾಡತಕ್ಕಂಥ ಕೆಲಸ ನಿರಂತರವಾಗಿರತಕ್ಕಂಥ ರೀತಿಯಲ್ಲಿ ಪಾಠ ಪ್ರವಚನ ಜ್ಞಾನಕ. ಹಾಗಾಗಿ ಬ್ರಾಹ್ಮಣ ಶ್ರೇಷ್ಠ ಅಂತ ಹೇಳ್ತಾರೆ. ಕೊನೆಗೆ ಸಕಲೈಹಿ ಗುಣೈಹಿ ವರಹ ವಾಯು ದೇವೇಶು ಶ್ರೇಷ್ಠ. ಎಲ್ಲ ದೇವತೆಗಳಲ್ಲಿ ಅಂದ್ರೆ ಪುರುಷೋತ್ತಮ ದೇವತೆ ಅಂತ ಒಂದು ವಿಶೇಷವನ್ನು ಕೊಟ್ಟು ಭಗವಂತನ ನಂತರದಲ್ಲಿ ಭಗವಂತ ಪುರುಷೋತ್ತಮ, ಕ್ಷರಾಕ್ಷರ ಪುರುಷನಿಗಿಂತಲೂ ಭಗವಂತನೇ ಉತ್ತಮ. ಭಗವಂತನ ನಂತರದಲ್ಲಿ ಎಲ್ಲ ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿರತಕ್ಕಂಥದ್ದು ಯಾರು ಅಂದ್ರೆ ಅದು ಮುಖ್ಯ ಪ್ರಾಣದೇವರು. ಆದ್ದರಿಂದ ಅಂತಹ ಮುಖ್ಯ ಪ್ರಾಣದೇವರನ್ನ ಆಹ್ವಾನ ಮಾಡುವುದು. ಯಾಕೆಂದ್ರೆ ಹಿಂದಿನ ಅಧ್ಯಾಯದಲ್ಲಿ ಆಚಾರ್ಯನೇ ಹೇಳಿದ್ದಾರೆ, ಬಾಹುಬಲ ಜ್ಞಾನ ಬರದಲ್ಲಿ ಶ್ರೇಷ್ಠರು ವಾಯುದೇವರನ್ನು ಹೇಳುವಾಗ ಒಂದು ಮಾತನ್ನು ಹೇಳ್ತಕ್ಕಂಥದ್ದು ಬಲ ವಿಗ್ರಹಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರು ಬಲಂ ತಸ್ಯ ಹರಿ ಸಾಕ್ಷಾತ್ ನಹರೇ ಬಲಮನ್ಯತಃ ಅಂತ ಉಲ್ಲೇಖ ಮಾಡ್ತಾರೆ. ರುದ್ರದೇವ ಎಲ್ಲರೂ ಕೂಡ ಬಲ ಪೂರ್ಣರೇ. ಆದರೆ ಈ ಇಂದ್ರದೇವರಿಗೆ ಬಲ ಬಂದಿರುವಂತಹದ್ದು ಅದು ರುದ್ರದೇವರಿಂದ. ರುದ್ರದೇವರ ಬಲ ಅದು ವಾಯುದೇವರ ಅಧೀನ, ವಾಯುದೇವರು ಭಗವಂತನ ಅಧೀನ. ಭಗವಂತ ಸರ್ವತಂತ್ರ ಸ್ವತಂತ್ರ, ಅವನಲ್ಲಿರ್ತಕ್ಕಂತಹ ಬಲ ಎನ್ನುವಂಥದ್ದು ಸ್ವಭೂತವಾಗಿರ್ತಕ್ಕಂಥದ್ದು ಅಂತ ಹೀಗೆ ಮಹಾಭಾರತದಲ್ಲಿ ಕೂಡ ಅದನ್ನ ಉಲ್ಲೇಖ ಮಾಡ್ತಾರೆ. ಇಷ್ಟು ವಾಯುದೇವರನ್ನು ಆಹ್ವಾನ ಮಾಡುವುದು ಹೇಳುವುದಕ್ಕೆ ಇದು ಒಂದು ಬಲವಾಗಿರ್ತಕ್ಕಂಥ ಒಂದು ಕಾರಣವನ್ನು ಆಲೋಚನೆ ಮಾಡಿದ್ರು, ವಿಶ್ಲೇಷಣೆ ಮಾಡಿ ಆಚಾರ್ಯ ಹೇಳ್ತಾರೆ. ಪುನಃ ಮತ್ತೊಂದು ಕಾರಣ ಹೇಳ್ತಾರೆ ನೋಡಿ. ಪಾಂಡುರಾಜ ವಾಯುದೇವರನ್ನು ಕರೆ ಅಂತ ಹೇಳಿಬಿಟ್ಟಿದ್ದ. ಆಚಾರ್ಯರು ಪಾಂಡುರಾಜನ ಮನಸ್ಸನ್ನು ಆ ರೀತಿ ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ಸುಮ್ಮನೆ ಕಥೆ ಕಲ್ಪನೆಯಲ್ಲಿ ಬರೆಯೋದಿಲ್ಲ. ಭೀಮಸೇನ ದೇವರ ಅವತಾರ ಮಾಡ್ತಾರೆ ಪಾಂಡುರಾಜನ ಆದೇಶದಂತೆ. ಆದರೆ ವಿಶೇಷವಾಗಿ ಪಾಂಡುರಾಜನ ಮನಸ್ಸಲ್ಲಿ ಏನಿತ್ತು ವಾಯುದೇವರನ್ನು ಆಹ್ವಾನ ಮಾಡೋದಕ್ಕಿಂತ ಮುಂಚೆ ಇರುವುದನ್ನ
ಒಂದು ಬಲವಾಗಿರ್ತಕ್ಕಂಥ ಕಾರಣವನ್ನು ಹೇಳಿದ್ರೆ ಮತ್ತೊಂದು ಕಾರಣವನ್ನು ಹೇಳತಕ್ಕಂಥದ್ದು ವಿಶೇಷತೋಪಿ ಏಷ ಪಿತೈವಮೇ ಪ್ರಭು ವ್ಯಾಸಾತ್ಮನ ವಿಷ್ಣು ರಣಂತ ಪೂರುಷಃ ಅತಶ್ಚತೆ ಶ್ವಶುರೋ ನೈವ ಯೋಗ್ಯ ಧಾತು ಪುತ್ರಂ ವಾಯುಪೈಹಿತಂ. ಯಾಕೆ ಭಗವಂತ ಭೂಮಿಯಲ್ಲಿ ಅವತಾರ ಮಾಡತಕ್ಕಂಥದ್ದು ಯಾವಾಗ? ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಹೇಳ್ತಕ್ಕಂಥದ್ದು ಭಗವಂತ. ಆದ್ರಿಂದ ಈಗ ಧರ್ಮ ಅವತಾರ ಮಾಡಿ ಆಗಿದೆ ಅಲ್ವಾ, ಇನ್ನೇನಾಗಬೇಕು? ಧರ್ಮದ ರಕ್ಷಣೆ ಆಗಬೇಕು. ಧರ್ಮದ ರಕ್ಷಣೆ ಆಗಲು ಭಗವಂತನೇ ಬರಲಿ, ಅದನ್ನು ಭಗವಂತನನ್ನ ಕರೆದು ಬಿಡು. ಭಗವಂತನ ನಂತರ ಯಾಕೆ ಕರಿಬೇಕು? ಭಗವಂತನೇ ಇರುವಾಗ ಭಗವಂತನನ್ನು ಬಿಟ್ಟು ಭಗವಂತನ ನಂತರದಲ್ಲಿ ಬರತಕ್ಕಂಥ ವಾಯುದೇವರನ್ನು ಕರೆಯೋದು ಯಾಕೆ? ಭಗವಂತನಿಗೆ ಬಂದೇ ಬರ್ತಾರೆ ಧರ್ಮ ಸಂಸ್ಥಾಪನೆಗಾಗಿ. ಆದ್ದರಿಂದ ಧರ್ಮದ ರಕ್ಷಣೆ ಭಗವಂತನೇ ಮಾಡುವಂತಹದ್ದು, ಭಗವಂತನನ್ನೇ ಕರೆಯಬಹುದು. ಭಗವಂತನನ್ನ ಬಿಟ್ಟು ವಾಯುದೇವರನ್ನು ಕರೆಯುವುದು ಯಾಕೆ ಅಂದ್ರೆ ಆ ಪಾಂಡುರಾಜನ ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆ ಹೇಳ್ತಾರೆ, ವಿಶೇಷತೋಪಿ ಏಷ ಪಿತೈವಮೇ ಪ್ರಭು ವ್ಯಾಸಾತ್ಮನ. ಭಗವಂತ ಸರ್ವತಂತ್ರ ಸ್ವತಂತ್ರ ಸರ್ವಸಮರ್ಥ ಧರ್ಮರಕ್ಷಣೆಗಾಗಿ ಅವತಾರ ಮಾಡ್ತಾನೆ. ಆದರೆ ಪ್ರಕೃತ ವ್ಯಾಸರೂಪದಿಂದ ಅದೇ ಭಗವಂತನೇ ತನ್ನ ತಂದೆಯಾಗಿದ್ದಾನೆ. ಅದನ್ನು ಉಲ್ಲೇಖ ಮಾಡಿದರೆ ವ್ಯಾಸಾತ್ಮನ ಏಷಃ ಮೇ ಪಿತು ಪಿತಾ ಅಂತ ನನ್ನ ತಂದೆ ಆಗಿದ್ದಾನೆ ವ್ಯಾಸ ಭಗವಂತ. ಆದ್ದರಿಂದ ತಂದೆ ಅಂದ್ರೆ ಕುಂತಿ ದೇವಿಗೆ ಮಾವ ಆಗ್ತಾನೆ, ಶ್ವಶುರಾಗಿರ್ತಾನೆ. ಮಾವನಿಂದ ಮಕ್ಕಳನ್ನ ಪಡ್ಕೊಳ್ತಕ್ಕಂಥದ್ದು ಇದು ಶಾಸ್ತ್ರ ವಿರುದ್ಧ, ನೈವ ಯೋಗ್ಯ. ಆದ್ದರಿಂದ ಭಗವಂತನನ್ನು ಆಹ್ವಾನ ಮಾಡಲಿಲ್ಲ ಅಂತ ಉಲ್ಲೇಖ ಮಾಡಿ. ಇಷ್ಟು ಈಗ ನೋಡ್ತೇವಲ್ಲ, ನಾವು ಬೇರೆ ಬೇರೆ ಧರ್ಮಗಳಲ್ಲಿ ನೋಡಿದಾಗ ಯಾರನ್ನೋ ವಿವಾಹವಾಗತಕ್ಕಂಥದ್ದು ಇದೆ, ಬೇಕಾದಷ್ಟು ನೋಡುತ್ತೇವೆ. ಅಂದರೆ ಇಲ್ಲಿ ಹೇಳ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಸ್ವತಃ ತಂದೆಯ ಸ್ಥಾನದಲ್ಲಿರ್ತಕ್ಕಂತಹ ಭಗವಂತನಿಂದ ಅಂದ್ರೆ ಮಾವನಿಂದ ಮಕ್ಕಳನ್ನ ಪಡೆಯತಕ್ಕಂಥದ್ದು ಸರಿಯಲ್ಲ ಎಂಬಂತ ಭಾವನೆಯಿಂದ ಭಗವಂತನನ್ನು ಆಹ್ವಾನ ಮಾಡಲಿಕ್ಕೆ ಹೇಳಲಿಲ್ಲ ಪಾಂಡುರಾಜ ಅಂತ. ಇದು ಒಂದು ಲೌಕಿಕ ಕಾರಣ. ಲೋಕದಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ನೀತಿಯನ್ನು ತೋರಿಸಿಕೊಡೋದಕ್ಕೋಸ್ಕರ ಪಾಂಡುರಾಜ ಆ ರೀತಿ ಮಾಡಿದ್ರು ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಭಗವಂತನು ಅಷ್ಟೇ ಯಾವಾಗಲೂ ಅವತಾರ ಮಾಡ್ತಾರೆ, ಲೋಕ ನೀತಿಯನ್ನು ತಿಳಿಸಿಕೊಡತಕ್ಕಂಥದ್ದು ಭಗವಂತನ ಉದ್ದೇಶ. ಅದೇ ಮಾರ್ಗದಲ್ಲಿ ಎಲ್ಲ ದೇವತೆಗಳು ಕೂಡ ಬರತಕ್ಕಂಥದ್ದು. ವಿಶೇಷವಾಗಿ ಪಾಂಡುರಾಜ ಆ ಒಂದು ಲೋಕ ನೀತಿಯನ್ನು ತೋರಿಸಿಕೊಟ್ಟು ಬಿಟ್ಟ. ಇಲ್ಲಾಂದ್ರೆ ಯಾರನ್ನಾದರೂ ಕರೆಯೋದು ಹೇಳಿ ಭಗವಂತನನ್ನು ಕರೆಯಬಹುದು, ಕರೀಲಿಕ್ಕೆ ಹೋಗೋದಿಲ್ಲ. ಹೀಗೆ ಎರಡು ಬಲವಾಗಿರತಕ್ಕಂತಹ ಕಾರಣಗಳು, ಒಂದು ಮುಖ್ಯವಾಗಿರತಕ್ಕಂತಹ ಕಾರಣ ಆದರೆ ಮತ್ತೊಂದು ಲೋಕ ನೀತಿಯ ಕಾರಣವನ್ನು ಕೂಡ ವಿಶ್ಲೇಷಣೆ ಮಾಡಿ ಆಚಾರ್ಯ ಹೇಳಿದರು. ಆಯ್ತು, ಭೀಮಸೇನ ದೇವರನ್ನ ವಾಯುದೇವರನ್ನ ಕರೆಯಬೇಕಲ್ವ, ವಾಯುದೇವರು ಬರ್ತಾರೆ. ಇತೀರಿತೆ ಪ್ರತಯಾಭೂತ ವಾಯು ಬಂದು ಬಿಟ್ರು. ದುರ್ವಾಸರು ಉಪದೇಶ ಮಾಡತಕ್ಕಂಥ ಮಂತ್ರವನ್ನ ಉಚ್ಚಾರ ಮಾಡ್ತಾರೆ, ಜಪ ಮಾಡ್ತಾರೆ. ಕುಂತಿದೇವಿ ವಾಯುದೇವರನ್ನು ಆಹ್ವಾನ ಮಾಡ್ತಾರೆ. ಸಂಸ್ಪರ್ಶ ಮಾತ್ರ ಅಭವತ್ ಬಲದ್ವಯೇ ಸಮೋ ಜಗತ್ಯಸ್ತಿ ನಯಸ್ಯ ಕಶ್ಚಿತ್ ಭಕ್ತೌ ಚ ವಿಷ್ಣೋ ಭಗವತ್ ವಶಸ್ಸುತಃ. ಆಚಾರ್ಯರು ವರ್ಣನೆ ಮಾಡ್ತಾರೆ, ವಾಯುದೇವರನ್ನು ಕೂಡ ಹೇಳ್ತಾರೆ. ಎರಡು ಅವರು ಪಾಂಡುರಾಜನ ಉದ್ದೇಶ ಏನಿತ್ತು? ಧರ್ಮದ ರಕ್ಷಣೆ. ಧರ್ಮದ ರಕ್ಷಣೆ ಮಾಡಬೇಕಾದ್ರೆ ಎರಡು ಇರಬೇಕು, ಒಂದು ಜ್ಞಾನ ಬಲ ಇರಬೇಕು, ಬಾಹುಬಲ ಇರಬೇಕು. ಅದೆರಡು ಇರತಕ್ಕಂಥದ್ದು ಬಲದ್ವಯೇ. ಯಾರಲ್ಲಿ? ಸಮೋ ಜಗತ್ಯಸ್ತಿ ನಯಸ್ಯ ಕಶ್ಚಿತ್. ಆ ಎರಡರಲ್ಲಿ ವಾಯುದೇವರಿಗೆ ಸಮಾನವಾಗಿರತಕ್ಕಂಥ ಮತ್ತೊಬ್ಬ ದೇವತೆ, ಮತ್ತೊಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲೇ ಇಲ್ಲ. ಹಾಗಾಗಿ ಅಂತಹ ವಾಯುದೇವರನ್ನ ಕರೀತಾ ಇದ್ದಾಳೆ ಕುಂತಿ. ಆದರೆ ಯಾರಿಲ್ಲ ಅಂತ ಅಂದ್ಕೊಳ್ಬೇಡಿ, ಅಂತಹ ವಾಯುದೇವರು ಕೂಡ ಸದಾ ಕಾಲವೂ ಕೂಡ ಭಗವದ್ ವಶಃ, ಭಗವಂತನ ಅಧೀನವಾಗಿ ಇರ್ತಾರೆ. ಅವರ ಜ್ಞಾನಬಲ ಮತ್ತು ಅವರ ಬಾಹುಬಲವು ಕೂಡ ಭಗವಂತನ ಅಧೀನವಾಗಿ ಇರತಕ್ಕಂಥದ್ದು. ಹಾಗಾಗಿ ಸದಾ ಕಾಲವೂ ಕೂಡ ಭಗವಂತನ ಅಧೀನದಲ್ಲಿರತಕ್ಕಂತಹ ವಾಯುದೇವರನ್ನು ಆಹ್ವಾನ ಮಾಡ್ತಾಳೆ ಕುಂತಿದೇವಿ. ಸಂಸ್ಪರ್ಶ ಮಾತ್ರ ಅಭವತ್. ಒಂದು ವಾಯುದೇವರೇನು ಮಾಡ್ತಾರೆ? ಕೇವಲ ಸ್ಪರ್ಶ ಮಾತ್ರ ಮಾಡತಕ್ಕಂಥದ್ದು ಕುಂತಿದೇವಿಯನ್ನು. ಅದನ್ನ ಪಂಡಿತಾಚಾರ್ಯರು ಕೂಡ ವರ್ಣನೆ ಮಾಡ್ತಾರೆ ಮಧ್ವೀಜದಲ್ಲಿ. ಸ್ಪೃಷ್ಟೈವ ಎಂ ಪ್ರೀತಿ ಮತಾನೇನ ನರೇಂದ್ರ ಕಾಂತ ಸುಷುವೇತ್ರ ಕುಂತಿ ಅಂತ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಸ್ಪೃಷ್ಟೈವ ಎಂ ಪ್ರೀತಿ ಮತ, ಬಹಳಷ್ಟು ಪ್ರೀತಿಪೂರ್ಣವಾಗಿರತಕ್ಕಂಥ ದೃಷ್ಟಿಯಿಂದ ನೋಡಿ ಆ ಕುಂತಿಯನ್ನು ಸ್ಪರ್ಶ ಮಾಡಿದಾಗ ಸ್ವತಃ ತಾವೇ ವಾಯುದೇವರೇ ಭೀಮರೂಪದಿಂದ ಅವತಾರ ಮಾಡತಕ್ಕಂಥದ್ದು ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಇಲ್ಲಿ ಹೇಳುವಾಗ ಜನನ ಅದು ಸ್ತ್ರೀ ಪುರುಷ ಸಂಪರ್ಕದಿಂದ ಆಗಿರತಕ್ಕಂಥ ಜನನ, ಅದು ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯತಕ್ಕಂಥ ಆಗಲೂ ಇತ್ತು. ಆದರೆ ಇಲ್ಲಿ ಹೇಳುವಾಗ ಕೇವಲ ಸ್ಪರ್ಶ ಮಾತ್ರದಿಂದ ವಾಯುದೇವರು ಅವತಾರ ಮಾಡ್ತಾರೆ ಅಂತ ಹೇಳುವಾಗ ಮಹಾಭಾರತದಲ್ಲಿ ಒಂದು ವಿಷಯ ಬರತಕ್ಕಂಥದ್ದು. ಸಂತಿ ದೇವನಿಕಾಯಾಷ್ಟ ಸಂಕಲ್ಪಾತ ಜಲಯಂತಿಯೇ ವಾಚಾ ದೃಷ್ಟ್ಯಾ ತಥಾ ಸ್ಪರ್ಶಾತ್ ಸಂಘರ್ಷೇಣೇತಿ ಪಂಚಧ ಅಂತ ಹೇಳ್ತಾರೆ.
5 ವಿಧವಾಗಿರತಕ್ಕಂತಹ ಜನನವನ್ನ ಮಹಾಭಾರತ ಆಶ್ರಮ ವಾರ್ಷಿಕ ಪರ್ವ ಉಲ್ಲೇಖ ಮಾಡತಕ್ಕಂಥದ್ದು. ಒಂದು ಭಗವಂತ ಸೃಷ್ಟಿ ಮಾಡುವಂತಹದ್ದು ಮೊದಲು, ಸ್ವತಃ ತನ್ನ ರೂಪಗಳನ್ನೇ ಆಗಬಹುದು ಅಥವಾ ಭಗವಂತ ತಾನು ಅವತಾರ ಮಾಡಿದ ಮೇಲೆ ಮಾಡತಕ್ಕಂತಹ ಸೃಷ್ಟಿ ಎಲ್ಲವೂ ಕೂಡ ಇಚ್ಛಾ ಮಾತ್ರ ಪ್ರಭೋಹ ಸೃಷ್ಟಿ. ಯಾರ ಅಪೇಕ್ಷೆಯೂ ಇಲ್ಲ, ನೋಡುವುದು ಸ್ಪರ್ಶ ಯಾವುದಿಲ್ಲವೇ ಸ್ವತಃ ಸ್ವತಂತ್ರನಾಗಿ ಭಗವಂತ ಸಂಕಲ್ಪ ಮಾಡಿದ್ರೆ ಸಾಕು, ಇಚ್ಛೆ ಮಾಡಿದ್ರೆ ಸಾಕು, ಭಗವಂತ ಸೃಷ್ಟಿಯಾದಿಗಳನ್ನು ಮಾಡಿಬಿಡ್ತಾನೆ, ಸೃಷ್ಟಿಯಾದಿ ಸಕಲವನ್ನೂ ಮಾಡ್ತಾನೆ ಭಗವಂತ. ಇದು ಒಂದು ವಿಧವಾಗಿರತಕ್ಕಂತಹ ಸೃಷ್ಟಿ, ಭಗವಂತನ ಸೃಷ್ಟಿ ಅಂತ ಹೇಳಿದ್ರೆ ಪ್ರಧಾನವಾಗಿರತಕ್ಕಂಥದ್ದು. ಅದರ ನಂತರ ಹೇಳತಕ್ಕಂಥದ್ದು ವರದಿಂದ, ವರ ಕೊಡ್ತಾರೆ ದೇವತೆಗಳು, ಮಾತುಗಳ ಮೂಲಕ ಸೃಷ್ಟಿಯಾಗತಕ್ಕಂಥದ್ದು ಇದು. ಇನ್ನು ದರ್ಶನದಿಂದ, ನೋಡಿದ ಕೂಡಲೇ ಸೃಷ್ಟಿಯಾಗತಕ್ಕಂಥದ್ದು ಇದು. ಕೃಪೆಯವರೆಲ್ಲ ಜನಿಸಿರ್ತಕ್ಕಂಥದ್ದು ಕೇವಲ ನೋಟದಿಂದ, ನೋಡಿದ ಕೂಡಲೇ ಜನಿಸಿರ್ತಕ್ಕಂಥದ್ದು. ಘೃತಾಚಿ ಎಂಬ ಅಪ್ಸರ ಸ್ತ್ರೀಯ ರುದ್ರದೇವರು ಜನಿಸಿರ್ತಕ್ಕಂಥದ್ದು ಹಾಗೆ ನೋಟದಿಂದಲೇ ಜನಿಸಿಬಿಡತಕ್ಕಂಥದ್ದು. ಇದೆಲ್ಲವೂ ಕೂಡ ದರ್ಶನ ದೃಷ್ಟಿಯಿಂದಾಗತಕ್ಕಂತಹ ಸೃಷ್ಟಿ ಅಂತ. ಹಾಗೆ ಸ್ಪರ್ಶದಿಂದಲೂ ಕೂಡ ಅದು ಮುಖ್ಯ ಪ್ರಾಣದೇವರು ಅವತಾರ ಮಾಡತಕ್ಕಂಥದ್ದು, ಕುಂತಿಯನ್ನ ಸ್ಪರ್ಶ ಮಾಡುವುದರ ಮೂಲಕ. ಹೀಗೆ ಸಂಕಲ್ಪ, ಮಾತು, ನೋಟ, ಸ್ಪರ್ಶ ಮತ್ತು ಸ್ತ್ರೀ ಪುರುಷ ಸಂಪರ್ಕ, ಈ ರೀತಿಯಾಗಿರ್ತಕ್ಕಂಥ 5 ವಿಧದ ಸೃಷ್ಟಿಯನ್ನ ಉಲ್ಲೇಖ ಮಾಡತಕ್ಕಂಥದ್ದು. ಇಲ್ಲಿ ಭೀಮಸೇನ ದೇವರು ಅವತಾರ ಮಾಡತಕ್ಕಂಥದ್ದು ಕೇವಲ ವಾಯುದೇವರ ಸ್ಪರ್ಶದಿಂದ ಅಂತ ಹೇಳ್ತಾರೆ. ವಾಯು ಅಂತ ಹೇಳ್ತಕ್ಕಂಥದ್ದು, ವಾಯುದೇವರಿಗೆ ಬೇಕಾದಷ್ಟು ಅನೇಕ ಹೆಸರುಗಳಿದ್ದಾವೆ. ಇದನ್ನೇ ಹೇಳುವಾಗ ಅಷ್ಟೇ, ಇಲ್ಲಿ ಹೇಳುವಾಗ 2 ಬಾರಿ ಹೇಳ್ತಕ್ಕಂಥದ್ದು ವಾಯು ಸಂಸ್ಪರ್ಶ ಮಾತ್ರ ಅಂತ ಹೇಳ್ತಾರೆ. ಸ್ಪರ್ಶ ಬೇರೆ, ಸಂಸ್ಪರ್ಶ ಬೇರೆ. ಎಲ್ಲರೂ ಮುಟ್ತೇವೆ ನಾವು, ಎಲ್ಲರೂ ಮುಟ್ಕೊಂಡು ಬರ್ತೇವೆ. ಅದೇ ಭಗವಂತನ ಪ್ರತೀಕಗಳನ್ನ, ಗುರುಗಳನ್ನ, ಹಿರಿಯರನ್ನು ನಮಸ್ಕಾರ ಮಾಡುವಾಗ ಮನಸ್ಸಲ್ಲಿ ಒಂದು ವಿಧವಾಗಿರತಕ್ಕಂಥ ಭಕ್ತಿ ಇರುತ್ತೆ. ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತೇವೆ. ಭಗವಂತನ ಶಾಲಿಗ್ರಾಮಾದಿಗಳನ್ನು ಮುಟ್ಟುವಾಗ ಮನಸ್ಸಲ್ಲಿ ಒಂದು ವಿಧವಾಗಿರತಕ್ಕಂಥ ಪ್ರೀತಿ, ಭಕ್ತಿ ಇರುತ್ತೆ. ಸಾಮಾನ್ಯವಾಗಿ ಸ್ನೇಹಿತರನ್ನು ಮುಟ್ಟಿ ಮಾತನಾಡಿಸುವಾಗ ಭಕ್ತಿ ಇರಬೇಕು ಅಂತೇನೆ, ಸುಮ್ಮನೆ ಸ್ಪರ್ಶ. ಇಲ್ಲಿ ವಾಯುದೇವರ ಸ್ಪರ್ಶ ಮಾಡತಕ್ಕಂಥದ್ದು ಹೇಳುವಾಗ ಸಂಸ್ಪರ್ಶ ಮಾತ್ರ ಅಂತ ಹೇಳ್ತಾರೆ. ಏನು ಅಂದ್ರೆ ವಿಶೇಷವಾಗಿ ಅವತಾರ ಮಾಡುವ ಉದ್ದೇಶದಿಂದಲೇ ವಾಯುದೇವರು ಕುಂತಿಯನ್ನ ಸ್ಪರ್ಶ ಮಾಡಿದ್ರು. ಹಾಗಾಗಿ ಕುಂತಿ ದೇವಿಗೆ, ಯಾಕೆಂದ್ರೆ ವಾಯುದೇವರ ಸ್ಪರ್ಶ ಮಾಡೋದಿಲ್ಲ, ಹನುಮಂತ ದೇವರಾಗಿ ಅಲ್ಲಿ ಮುಷ್ಟಿ ಪ್ರಹಾರ ಬೇಕಾದಷ್ಟು ಹೊಡೆದಿದ್ದಾರೆ. ಅಲ್ಲಿ ಸಿಂಹಿಕಾದಿ ಇವರನ್ನ ಸಂಹಾರ ಮಾಡುವಾಗ ಅಲ್ಲಿ ಸ್ಪರ್ಶ ಆಯ್ತಲ್ವಾ, ಅಲ್ಲಿ ಯಾಕೆ ಅವತಾರ ಮಾಡಲಿಲ್ಲ ಅಂದ್ರೆ ಅದು ಸ್ಪರ್ಶ ಮಾತ್ರ. ಇದು ಸಂಸ್ಪರ್ಶ ಅಂದ್ರೆ ಅವತಾರ ಮಾಡುವ ಉದ್ದೇಶದಿಂದಲೇ ಮಾಡಿರ್ತಕ್ಕಂಥದ್ದು ಆ ಸ್ಪರ್ಶ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ವಿಶೇಷವಾಗಿ ವಾಯು ಅಂತ ಹೇಳ್ತಾರೆ. ವಾ ಅಂದ್ರೆ ಭಯೋರಭೈತ, ವಾ ಅಂದ್ರೆ ಬಲ, ಬಳಿತ ತತ್ವಪುರುಷ ಅಂತ ಸೂಕ್ಷ್ಮದಲ್ಲಿ ಹೇಳುವಾಗ ಮೊದಲ ಶಬ್ದವೇ ಘಟ್ ಅಂದ್ರೆ ಬಲರೂಪರು ಅಂತ ಹೇಳ್ತಾರೆ. ಆಯು ಅಂದ್ರೆ ಜ್ಞಾನ, ಅಯಗತವು ಅಂತ ಧಾತು, ಏ ಗತ್ಯರ್ಥಕ ತೇಗೆ ಜ್ಞಾನಾರ್ಥಕ. ಆಯು ಅಂದ್ರೆ ಜ್ಞಾನ ಅಂತ. ಹಾಗಾಗಿ ವಾಯು ಅಂದ್ರೆ ಬಲಪೂರ್ಣರು, ಬಲಸ್ವರೂಪರು, ಜ್ಞಾನರೂಪರು, ಜ್ಞಾನ ಸ್ವರೂಪರು ಯಾರೋ ಅವರನ್ನೇ ವಾಯು. ಆದ್ರಿಂದ ಧರ್ಮದ ರಕ್ಷಣೆಗಾಗಿ ಜ್ಞಾನ ಮತ್ತು ಬಲಗಳಿಂದ ಪೂರ್ಣರಾಗಿರ್ತಕ್ಕಂಥದ್ದು ಯಾರು, ಅದು ವಾಯುದೇವರ ಶಬ್ದವೇ ಹೇಳತಕ್ಕಂಥ. ಹಾಗಾಗಿ ವಾಯುದೇವರನ್ನ ಆಹ್ವಾನ ಮಾಡತಕ್ಕಂಥದ್ದು. ಸ್ಪರ್ಶದಿಂದ ವಾಯುದೇವರು ಮಗುವನ್ನು ಕರುಣಿಸಿದ್ದಾರೆ. ಸ್ವತಃ ತಾವೇ ಭೀಮಸೇನ ರೂಪದಿಂದ ಅವತಾರ ಮಾಡ್ತಾರೆ. ಮಗು ಅವತಾರ ಮಾಡಿ ಅದನ್ನ ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಸ ವಾಯುರೇವ ಭವದತ್ರ, ವಾಯುದೇವರು ಮಗುವನ್ನು ಕರುಣಿಸಿದ್ದು ಅಂದ್ರೆ ಯಮಧರ್ಮ ಮಗುವನ್ನು ಕರುಣಿಸುತ್ತೆ, ವಾಯುದೇವರ ಮಗುವನ್ನು ಕರುಣಿಸುತ್ತೆ. ಯಮಧರ್ಮ ಒಂದು ಅಂಶದಿಂದ ಬರ್ತದೆ. ಸ್ವತಃ ಇಲ್ಲಿ ವಾಯುದೇವರೇ ಭೀಮರೂಪದಿಂದ ಅವತಾರ ಮಾಡತಕ್ಕಂಥದ್ದು ಅಂತ. ಸ ವಾಯುರೇವ ಅಭವದತ್ರ ಭೀಮನಾಮ ಅಂತ ಹೇಳ್ತಾರೆ. ಭೀಮ ಅಂತ ಹೆಸರು ಅಂತ ಅದನ್ನು ಆಚಾರ್ಯರು ಉಲ್ಲೇಖ ಮಾಡತಕ್ಕಂಥದ್ದು. ಯಾಕೆ ಭೀಮ ಅಂತ ಹೆಸರು ಆಚಾರ್ಯರೇ ಬರೀತಾರೆ. ಭೃತಾ ಮಾಹ ಸಕಲಾಹಿ ಯಸ್ಮಿನ್ ಅಂತ ಭೀಮ ಶಬ್ದಕ್ಕೆ ಅರ್ಥ ಭೀಮ. ಅನೇಕ ವಿಧವಾಗಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ವಿಶೇಷವಾಗಿ ಆಚಾರ್ಯ ಹೇಳಿರ್ತಕ್ಕಂಥದ್ದು ಜ್ಞಾನಪೂರ್ಣ ಯಾರೋ ಅವರನ್ನ ಭೀಮ ಅಂತ ಕರೀತಾರೆ. ದೃಢಕಾಯ, ಗಟ್ಟಿ ಮುಟ್ಟಾಗಿರ್ತಾರೆ, ಎತ್ತರ ಇದ್ದಾರೆ, ದಪ್ಪಗಿದ್ದಾರೆ ಅಂತ ಭೀಮ ಇದ್ದಾಗಿದ್ದಾರೆ ಅಂತ ಹೇಳಿಬಿಡ್ತೇವೆ ನಾವು. ನೋಡ್ಲಿಕ್ಕೆ ಆ ರೀತಿ ಇದ್ದುಕೊಳ್ಳಿ ಭೀಮ ಅಂತಲ್ಲ. ಭೀಮ ಶಬ್ದಕ್ಕೆ ಅರ್ಥವೇ ಭೃತಾ ಮಾಹ ಸಕಲಾಹಿ. ಸಕಲಾಹ ಮಾ ಅಂದ್ರೆ ಜ್ಞಾನ, ಮಾ ಅಂದ್ರೆ ವಿದ್ಯೆ ಅಂತ. ಎಲ್ಲ ವಿಧವಾಗಿರ್ತಕ್ಕಂಥ ಜ್ಞಾನ, ವಿದ್ಯೆ ಅದು ಪರಿಪೂರ್ಣವಾಗಿರತಕ್ಕಂಥದ್ದು ಭೀಮಸೇನಲ್ಲಿ. ಆದ್ರಿಂದ ಅವರನ್ನ ಭೀಮ ಅಂತ ಕರೀತಾರೆ ಅಂತ ಭೀಮ ಶಬ್ದಕ್ಕೆ ಅರ್ಥವನ್ನು ಬರೆಯತಕ್ಕಂಥದ್ದು. ಪ್ರಥಮೋ ಭೀಮ ಇತ್ಯುಕ್ತ ಅಂತಲೂ ಕೂಡ ಅದನ್ನ ವರ್ಣನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಸ ವಿಷ್ಣು ನೇಷೇನ ಯುತಸ್ತದೇವ ನಾಮ್ನಾ ಸೇನೋ ಭೀಮಸೇನ ಸ್ತರೌಸು. 2 ಶಬ್ದಗಳಿದ್ದಾರೆ, ಒಂದು ಭೀಮ ಮತ್ತೊಂದು ಸೇನ ಅಂತ ಹೇಳ್ತಾರೆ. ಸೇನ ಅಂದ್ರೆ ಸೈನ್ಯ ಅಂತ ಅರ್ಥ ಅಲ್ಲ. ಇನೇನ ಸಹಿತ ಸೇನ. ಇನ ಅಂದ್ರೆ ಸ್ವಾಮಿ ಅಂತ, ಸರ್ವಸ್ವಾಮಿ,
ಯಾರು ಎಲ್ಲರಿಗೂ ಒಡೆಯನೋ ಅವನನ್ನು ಇನ ಅಂತ ಕರೀತಾರೆ. ಅಂತಹ ಇನ ಅಂದರೆ ಭಗವಂತ. ಅಂತಹ ಭಗವಂತನ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ. ಸದೈವ ಯುತಃ, ಭಗವಂತನನ್ನು ಬಿಟ್ಟು ವಾಯು ಇಲ್ಲವೇ ಇಲ್ಲ, ವಾಯುದೇವರನ್ನು ಬಿಟ್ಟು ಭಗವಂತ ಇಲ್ಲ. ಹೀಗೆ ಭಗವಂತನ ಜೊತೆಯಲ್ಲಿ ಸದಾಕಾಲ ಕೂಡ ಇರತಕ್ಕಂತಹದ್ದು ವಾಯುದೇವರು. ಹಾಗಾಗಿ ಅವರನ್ನ ಸೇನ ಅಂತ ಕರೆಯತಕ್ಕಂತಹದ್ದು. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತ ಹೇಳಿದಾಗೆ ಇಬ್ಬರು ಕೂಡ ಶರೀರದಲ್ಲಿ, ಜೀವನ ಶರೀರದಲ್ಲಿ, ಬ್ರಹ್ಮಾಂಡದೊಳಗೆ ಪ್ರತಿಯೊಂದು ವಸ್ತುವಿನ ಒಳಗೂ ಕೂಡ ಸದಾಕಾಲ ಕೂಡ ಇರತಕ್ಕಂಥದ್ದು ಅದು ವಾಯುದೇವರು ಭಗವಂತನ ಜೊತೆಯಲ್ಲಿ. ಆದ್ದರಿಂದ ಇನೇನ ಸಹಿತ ಸೇನ ಅಂತಹ ಸರ್ವಸ್ವಾಮಿಯಾಗಿರ್ತಕ್ಕಂತಹ ಭಗವಂತನ ಜೊತೆಯಲ್ಲಿ ಇದ್ದಾರಾದ್ರಿಂದ ಅವರನ್ನ ಸೇನ ಎರಡು ಸೇರಿಸಿಬಿಟ್ರೆ ಭೀಮಸೇನ ಅಂತ ಹೀಗೆ ಶಬ್ದವನ್ನ ಅರ್ಥೈಸುವಂತಹದ್ದು ಆಚಾರ್ಯರು. ಅದನ್ನ ಮಹಾಭಾರತದಲ್ಲಿ ಹೇಳುವಾಗ ಆಚಾರ್ಯ ಇಲ್ಲಿ ಉಲ್ಲೇಖ ಮಾಡುವುದಿಲ್ಲ, ಮಹಾಭಾರತದಲ್ಲಿ ಅದರ ಉಲ್ಲೇಖ ಇದೆ. ಆದಿಪರ್ವದಲ್ಲಿ ಮಘೇ ಚಂದ್ರಮಸಾಯುಕ್ತೆ ಸಿಂಹೇ ಚಾಭ್ಯುಜಿತೆ ಗುರು ದಿವಾ ಮಧ್ಯಗತೆ ಸೂರ್ಯೇ ತಿಥೋ ಪುಣ್ಯೇ ತ್ರಯೋದಶೆ ಮೈತ್ರೇ ಮುಹೂರ್ತೆ ಸಾ ಕುಂತಿ ಸುಷುವೆ ಭೀಮಮಚ್ಯುತಂ. ಮಹಾಭಾರತ ಹೇಳತಕ್ಕಂಥ ಭೀಮಸೇನ ದೇವರು, ವಾಯುದೇವರು ಭೀಮಸೇನಾಗಿ ಅವತಾರ ಮಾಡತಕ್ಕಂಥ ದಿನ ಯಾವುದಂದ್ರೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ತ್ರಯೋದಶಿ ತಿಥಿ ಅಂತ ಅದನ್ನ ವರ್ಣನೆ ಮಾಡತಕ್ಕಂಥ. ಕೃಷ್ಣ ಮುಂದೆ ಕೃಷ್ಣಾವತಾರವನ್ನು ವರ್ಣನೆ ಮಾಡ್ತಾರೆ. ಭೀಮಸೇನ ದೇವರ ಅವತಾರ ಮಾಡತಕ್ಕಂಥದ್ದು ಫಾಲ್ಗುಣ ಮಾಸ ಅಂತ ಹೀಗೆ ಅದನ್ನ ವರ್ಣನೆ ಮಾಡತಕ್ಕಂಥದ್ದು ಭೀಮಾವತಾರವನ್ನ. ಆಮೇಲೆ ಭೀಮಸೇನ ದೇವರು ಅವತಾರ ಮಾಡಿದ ಕೂಡಲೇ ಅಶರೀರವಾಣಿ, ಆಕಾಶದಲ್ಲಿ ಅಶರೀರವಾಣಿ ಮೊಳಗಿಬಿಟ್ಟಿದೆ. ಏನಂತ ಅಶರೀರವಾಣಿ ಮೊಳಗಿದೆ ಅಂದ್ರೆ ಅತ್ಯಂತ ಬಲಿಷ್ಠರಾಗಿರತಕ್ಕಂತಹ ವ್ಯಕ್ತಿ, ದೇವತೆ ಭೂಲೋಕದಲ್ಲಿ ಅವತಾರ ಮಾಡಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಆಕಾಶದಲ್ಲಿ ಅಶರೀರವಾಣಿ ಮೊಳಗಿತ್ತು ಅಂತ ಅದನ್ನು ಮಹಾಭಾರತವು ಕೂಡ ಉಲ್ಲೇಖ ಮಾಡತಕ್ಕಂಥದ್ದು. ತಮಪಿ ಅತಿ ಬಲಂ ಜಾತಂ ವಾಗುವಾಚ ಅಶರೀರಿಣಿ ಸರ್ವೇಷಾಂ ಬಲಿನಾಂ ಶ್ರೇಷ್ಠ ಜಾತೋನಿಂತಿ ಭಾರತ. ಪ್ರತಿಯೊಂದನ್ನು ಕೂಡ ಅನೌನ್ಸ್ ಮಾಡದೇ ಇರ್ತಾರೆ ಮೈಗೆ ಆವಾಗ ಬೇರೆ ಬೇರೆ ಕಡೆ. ಹಾಗೆ ಭೀಮಸೇನ ದೇವರ ಅವತಾರ ಆದ ಕೂಡಲೇ ಅಶರೀರವಾಣಿ ಮೊಳಗಿ ಬಿಟ್ಟಿತು ಅಂತ ಅದನ್ನ ಉಲ್ಲೇಖ ಮಾಡ್ತಾರೆ. ಹೀಗೆ ಆ ಭೀಮಸೇನ ದೇವರ ಅವತಾರವನ್ನು ವರ್ಣನೆ ಮಾಡಿದ್ರು. ಮತ್ತೆ ಮುಂದೆ ಹೇಳತಕ್ಕಂಥದ್ದು ಆಚಾರ್ಯರು ಪ್ರಧಾನವಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಮಾತ್ರ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಕಥೆಯನ್ನು ಹೇಳೋದಿಲ್ಲ, ಇದು ನಿರ್ಣಯ. ಆದ್ದರಿಂದ ಎಲ್ಲಿ ವಿಶೇಷ ಹೇಳಬೇಕು ಅಲ್ಲಿ ಮಾತ್ರ ಆಚಾರ್ಯರ ಆ ವಿಶೇಷವನ್ನು ಹೇಳ್ತಾರೆ. ಆಮೇಲೆ ಮತ್ತೆ ಹೇಳತಕ್ಕಂಥದ್ದು ಭೀಮಸೇನ ದೇವರು ಅವತಾರ ಮಾಡಿದ್ದಾರೆ, ಒಂದಷ್ಟು ದಿನ ಆಗಿದೆ. ಮಂಗಳ ಸ್ನಾನ ಅಂದರೆ ಜಾತಾಶೌಚ ಅಂತ ಏನು ಹೇಳ್ತೇವೆ, 10 ದಿನದ ನಂತರ ಅಜಾತಾಶೌಚ ಎನ್ನುವಂಥದ್ದು ಪರಿಹಾರ ಆಗುತ್ತೆ. 10 ದಿನಗಳ ನಂತರ ಮಂಗಳ ಸ್ನಾನವನ್ನು ಮಾಡಿಕೊಂಡಿದ್ದಾಳಂತೆ ಕುಂತಿದೇವಿ. ಮಂಗಳ ಸ್ನಾನವನ್ನು ಮಾಡಿಕೊಂಡು ತಾನಿರತಕ್ಕಂತಹ ಪಾಂಡುರಾಜ ತಾನು ಇರತಕ್ಕಂತಹ ಆಶ್ರಮದ ಹೊರಗೆ ಬಂದಿದ್ದ. ಮಂಗಳ ಸ್ನಾನ ಮಾಡಬೇಕಾದ್ರೆ ತಲೆಗಳಲ್ಲಿ ಸ್ನಾನ ಮಾಡ್ಕೊಂಡಿರ್ತಾರೆ, ತಲೆ ಕೂದಲು ಒಣಗಿಸ್ಕೊಳ್ಬೇಕು, ಅಲ್ಲ ಸೂರ್ಯನ ಬೆಳಕಿಗೆ ಬರಬೇಕು, ಯಾವುದೋ ಒಂದು ಕಾರಣದಿಂದ ಆಶ್ರಮದಿಂದ ಮಗುವನ್ನು ಎತ್ತಿಕೊಂಡು ಕುಂತಿದೇವಿ ಹೊರಗಡೆ ಬಂದಿದ್ದಾಳೆ. ಹೊರಗೆ ಬಂದಾಗ ಏನಾಗುವುದು, ತನ್ನ ಮಗುವನ್ನು ತೊಡೆ ಮೇಲೆ ಇಟ್ಟುಕೊಂಡು ಕುಂತಿದೇವಿ ಕುಳಿತುಕೊಂಡಿದ್ದಾಳೆ. ಆಶ್ರಮದಿಂದ ಹೊರಗೆ ಬಂದು ಪರ್ವತದ ಮೇಲ್ಭಾಗದಲ್ಲಿ ಹತ್ತುಕೊಂಡು ಹೋಗ್ತಾಳೆ. ಅದನ್ನು ಹೇಳ್ತಾರೆ, ಆಶ್ರಮದಿಂದ ಹೊರಗೆ ಬಂದು ಪರ್ವತವನ್ನು ಹತ್ತಿಕೊಂಡು ಹೋಗಿದ್ದಾಳೆ ಕುಂತಿದೇವಿ. ಹತ್ತಿಕೊಂಡು ಹೋಗಿ ಪರ್ವತದ ಮೇಲೆ ಕುಳಿತುಕೊಂಡಿದ್ದಾಳೆ. ಆ ಕ್ಷಣದಲ್ಲಿ ಆ ಪರ್ವತದಲ್ಲಿರ್ತಕ್ಕಂತಹ ಗುಹೆಯಿಂದ ಒಂದು ಹುಲಿ ಬಂತು. ಹುಲಿ ಜೋರಾಗಿ ಗರ್ಜನೆ ಮಾಡಿಕೊಂಡು ಬಂತು. ಈ ದೃಶ್ಯವನ್ನು ನೋಡಿದರೆ ಪಾಂಡುರಾಜ ನೋಡಿಬಿಟ್ಟು 3 ಬಾಣಗಳನ್ನ ಹುಲಿಯ ಮೇಲೆ ಪ್ರಯೋಗ ಮಾಡ್ತಾನೆ. ಹುಲಿ ಮೇಲೆ ಪ್ರಯೋಗ ಮಾಡಿದಾಗ ಮತ್ತಷ್ಟು ಜೋರಾಗಿ ಕಿರುಚಿಕೊಂಡು ಹುಲಿ ಪ್ರಾಣ ಬಿಡುತ್ತೆ. ಈ ಹುಲಿ ಗರ್ಜನೆಯನ್ನು ಕೇಳಿದಾಗ ಕುಂತಿದೇವಿಗೆ ಭಯ ಆಯಿತು. ನೀವು ಹುಲಿ ಬಂತು ಅಂತ ಏನು ಮಾಡ್ತಾಳೆ, ಬೆಟ್ಟದ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಕುಂತಿ ಕ್ಷಣದಲ್ಲಿ ಎದ್ದು ಬಿಡ್ತಾಳೆ. ತನ್ನ ತೊಡೆ ಮೇಲೆ ಮಗು ಇದೆ ಎಂಬಂತಹ ಭಾವನೆ ಆ ಭಯದಿಂದ ಹೊರಟೋಗಿರುತ್ತೆ. ಇದ್ದಾಗ ಏನಾಗೋಯ್ತು, ಮೇಲಿನಿಂದ ಪ್ರಪಾತಕ್ಕೆ, ಆಳವಾಗಿರತಕ್ಕಂಥ ಪ್ರಪಾತಕ್ಕೆ ಆ ಮಗು ಭೀಮಸೇನ ಕೆಳಗೆ ಬಿದ್ದು ಬಿಡ್ತಾನೆ. ಬಿದ್ದಾಗ ಏನಾಗುತ್ತೆ, ಅಯ್ಯೋ ಏನಾಯ್ತು ಮಗುವಿಗೆ ಅಂತ ಕೆಳಗೆ ಬಂದು ನೋಡಿದ್ರೆ ಮಗು ಆಟ ಆಡಿಕೊಂಡು ಕಣ್ಣು ಬಿಡುತ್ತಾ ನಗುತ್ತಾ ಇರ್ತದೆ. ಆ ಬಿದ್ದಿರತಕ್ಕಂತಹ ಬಂಡೆ ಅಲ್ಲ, ಬಿದ್ದಿರತಕ್ಕಂತಹ ಪರ್ವತ, ಆ ಪರ್ವತವೇ ಚೂರು ಚೂರಾಗಿ ಪುಡಿ ಪುಡಿಯಾಗಿ ಹೋಗಿರುತ್ತೆ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಸಜ್ಜನ್ಮ ಮಾತ್ರೇಣ ಧರಾ ವಿದಾರಿತ ಶಾರ್ದೂಲ ಭೀತಾತ ಜನನೀ ಕರಾದ್ಯದ ಪಪಾತ ಸಂಚೂರ್ಣಿತ ಏವ ಪರ್ವತ ತೇನಾಖಿಲವಸೌ ಶತಶೃಂಗ ನಾಮ. ಭೀಮಸೇನ ದೇವರ ಅವತಾರ ಮಾಡಿದಾಗ ಧರಾ ವಿದಾರಿತ ಅಂತ ಹೇಳ್ತಾರೆ, ಭೂಮಿ ಬಿರುಕು ಬಿಟ್ಟಿತು ಅಂತ. ಹಿಂದೆಲ್ಲ ಹಿರಣ್ಯಕಶಿಪು ಅವರೆಲ್ಲ ತಿಳಿಸಿದಾಗ ಅದೇ ರೀತಿ ಉತ್ಪಾದನೆಗಳೆಲ್ಲ ಆಯಿತು.
ಅಪಶಕುನಗಳೆಲ್ಲ ಆಗುತ್ತಾ ಇತ್ತು. ಮತ್ತೆ ಭೀಮಸೇನ ದೇವರು ಅವತಾರ ಮಾಡಿದಾಗ ಯಾಕೆ ಭೂಮಿ ಬೆರೀಬೇಕು, ಭೂಮಿ ಬೆರೀತಕ್ಕಂಥದ್ದು ಯಾಕೆ ಅಂದರೆ ಭೀಮಸೇನ ದೇವರ ಬಲವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂತಹ ಮಹಾಬಲಿಷ್ಠನಾಗಿರತಕ್ಕಂಥ ದೇವತೆ ಅವತಾರ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ಭೂಮಿ ಬಿರುದು ಹೋಗಿದೆ. ಅಷ್ಟೇ ಅಲ್ಲ, ಮುಂದೆ ಈ ಶತಶೃಂಗ ಪರ್ವತವನ್ನು ಚೂರು ಚೂರು ಮಾಡಲಿಕ್ಕಿದ್ದಾರೆ ಭೀಮಸೇನ ದೇವರು ಅನ್ನುವಂಥ ವಿಷಯವೂ ಕೂಡ ಅದು ಗೊತ್ತಾಗಬೇಕು. ಅದಕ್ಕೋಸ್ಕರವೇ ಅವತಾರ ಮಾಡಿದ ಕೂಡಲೇ ಭೂಮಿ ಬಿರುಕು ಬಿಟ್ಟಿದೆ, ಬಾಯಿ ಬಿಟ್ಟು ಬಿಟ್ಟಿದಂತೆ. ಹೀಗೆ ಶಾರ್ದೂಲ ಭೀತ ಆ ಕಥೆಯನ್ನು ಹೇಳೋದಿಲ್ಲ ಆಚಾರ್ಯರು. ಹುಲಿಯಿಂದ ಭೀತನಾಗಿರತಕ್ಕಂತಹ ಕುಂತಿ ದೇವಿಯ ಕೈಯಿಂದ ಬಿದ್ದು ಬಿಡುತ್ತೆ ಮಗು. ಆಗ ಸಂಚೂರ್ಣತೆಯ ಪರ್ವತ, ಇಡೀ ಪರ್ವತ ಪುಡಿ ಪುಡಿ, ಬರೀ ಬಂಡೆ ಅಲ್ಲ, ಇಡೀ ಪರ್ವತವೇ ಪುಡಿ ಪುಡಿಯಾಗಿ ಹೋಯಿತು ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಹೀಗೆ ಅದಕ್ಕೆ ಶತಶೃಂಗ ಅಂತ ಹೆಸರು. ಅಂದರೆ ಪರ್ವತಕ್ಕೆ ಹೆಸರು ಶತಶೃಂಗ ಅಂತ ಇದೆ. ಅದು ನೂರಾರು ಹೋಳಾಗಿ ಪುಡಿ ಪುಡಿ ಆದ ಮೇಲೆ ಶತಶೃಂಗ ಅಂತ ಪರ್ವತ ಅಂತ ಹೆಸರಲ್ಲ, ಮೊದಲೇ ಆ ಶತಶೃಂಗ ಅಂತ ಪರ್ವತ ಹೆಸರಿತ್ತು. ಇದು ಬಿದ್ದ ಮೇಲೆ ಅನ್ನೋದು ಸಾರ್ಥಕ ಆಯಿತು. ನೂರಾರು ಶಿಖರಗಳಿರತಕ್ಕಂತಹ ಪರ್ವತ ಎಲ್ಲ ಪುಡಿ ಪುಡಿಯಾಗಿ ಹೋಯಿತು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಇದು ಹೇಳುವಾಗ ಮಹಾಭಾರತ ಹೇಳತಕ್ಕಂಥದ್ದು ಪರ್ವತಸ್ಯೋಪರಿ ಸ್ಥಾಯ ಅಧಸ್ತಾತ್ ಅಪತತ್ ಶಿಶು ಸ ಶಿಲಾಂ ಚೂರ್ಣಯಾಮಾಸ ವಜ್ರವತ್ ವಜ್ರಚೋದಿತ ಅಂತ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಹಿಂದೆಲ್ಲ ಪರ್ವತಗಳಿಗೆ ರಾಮಾಯಣದಲ್ಲಿ ಬಂದಿದೆ ಕಥೆ. ಪರ್ವತಗಳಿಗೆಲ್ಲ ರೆಕ್ಕೆಗಳಿರ್ತಾ ಇತ್ತು, ಹಾರಿಕೊಂಡು ಹೋಗಿ ಒಂದು ಕಡೆ ಕುತ್ಕೊಂಡು ಬಿಡ್ತಾ ಇತ್ತು, ಊರೇ ನಾಶ ಆಗ್ತಾ ಇತ್ತು. ಇಂದ್ರ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ವಜ್ರಾಯುಧವನ್ನು ಎತ್ತಿಕೊಂಡು ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಇಂದ್ರ ದೇವರು ಕತ್ತರಿಸಿ ಬಿಡುತ್ತಾರೆ. ಇಂದ್ರ ದೇವರು ಮಾಡಿದ್ದೇನು, ವಜ್ರಾಯುಧವನ್ನು ಎತ್ತಿಕೊಂಡು ಆಯುಧಾನ ಮಹಾ ವಜ್ರಂ, ಆಯುಧಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ವಜ್ರಾಯುಧವನ್ನು ಎತ್ತಿಕೊಂಡು ಬಲ ಪ್ರಯೋಗವನ್ನು ಮಾಡಿ ಪ್ರಹಾರವನ್ನು ಮಾಡಿದಾಗ ಪರ್ವತಗಳು ಪುಡಿಯಾಗಲಿಲ್ಲ, ಪರ್ವತಗಳ ರೆಕ್ಕೆಗಳು ಕತ್ತರಿಸಿ ಹೋದವು. ಅಂದರೆ ಭೀಮಸೇನ ದೇವರು ಯಾವ ಆಯುಧವನ್ನು ಹಿಡಿಯಲಿಲ್ಲ, ಯಾವ ಬಲವನ್ನೂ ಪ್ರಯೋಗ ಮಾಡಲಿಲ್ಲ. ಚಿಕ್ಕ ಶಿಶುವಾಗಿರತಕ್ಕಂಥ ಭೀಮಸೇನ ದೇವರು ಮೇಲಿಂದ ಕೆಳಗೆ ಬಿದ್ದಿದ್ದಾರೆ ಅಷ್ಟೇ. ಏನಾಯಿತು, ಪರ್ವತಗಳ ರೆಕ್ಕೆಗಳೆಲ್ಲ ಪರ್ವತವೇ ಪುಡಿಯಾಗಿ ಹೋಯಿತು. ಅಂದರೆ ಎಂತಹ ಶಕ್ತಿ ಸಾಮರ್ಥ್ಯ ಭೀಮಸೇನ ದೇವರಲ್ಲಿ ಇದೆ ಎಂಬುದನ್ನು, ಅಂದರೆ ಇಂದ್ರ ವಜ್ರಾಯುಧಕ್ಕೂ ಕೂಡ ಬಗದೇ ಇರತಕ್ಕಂಥ ಪರ್ವತಗಳು ಪುಡಿಯಾಗಿರತಕ್ಕಂಥದ್ದು ಅದು ವಾಯುದೇವರ ಮುಖ್ಯ ಪ್ರಾಣದೇವರ ಅದು ಬಲದಿಂದ ಅಂತ ಹೀಗೆ ಅದನ್ನ ತೋರಿಸಿಕೊಡ್ತಾ ಇದ್ದಾರೆ. ಈ ದೃಶ್ಯವನ್ನು ನೋಡತಕ್ಕಂಥದ್ದು ಸ್ವತಃ ಕುಂತಿದೇವಿ ಕಣ್ಣಾರೆ ಕಾಣುತ್ತದೆ. ವ್ಯತ್ಯಾಸವನ್ನು ಹೇಳ್ತಾರೆ, ಮುಂದೆ ಬರ್ತದೆ. ಭಾಗವತದಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡತಕ್ಕಂಥದ್ದು ಕೃಷ್ಣನ ತೊಡೆಯನ್ನು ಇಟ್ಟುಕೊಂಡು ಆಗಾಗ ನೋಡ್ತಾ ಇರ್ತಾರೆ ಕೃಷ್ಣನ ಮುದ್ದು ಮುಖವನ್ನ. ಯಶೋಧಾದೇವಿ ತನ್ನ ಬಾಯಿಯ ಒಳಗೆ ಕೃಷ್ಣ 3 ಲೋಕಗಳನ್ನ 14 ಲೋಕಗಳನ್ನ ಯಶೋಧಾದೇವಿಗೆ ತೋರಿಸಿಬಿಟ್ಟಾಗ ಒಂದು ಆಶ್ಚರ್ಯ ಮತ್ತೊಂದು ಭಯದಿಂದ ಕಣ್ಣು ಮುಚ್ಚಿಕೊಳ್ತಾಳೆ ಯಶೋದೆ. ಆಮೇಲೆ ಕೃಷ್ಣ ಬಾಯಿ ಮುಚ್ಚಿಕೊಳ್ತಾನೆ, ಯಶೋದೆ ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟಾಗ ಮತ್ತೆ ಮೊದಲನೇ ಕೃಷ್ಣನ ತನ್ನ ಮಗ ಹೀಗೆ ಮುದ್ದು ಮುಖವನ್ನು ನೋಡಿ ನಾಲ್ ಮಾಡತಕ್ಕಂಥ ಯಶೋಧಾದೇವಿ. ಅದು ಆ ಕೃಷ್ಣನ ಭಗವಂತನ ಯಶೋಧಾದೇವಿಯ ಕಥೆ. ಇಲ್ಲಿ ಭೀಮಸೇನ ದೇವರ ಮೇಲಿನಿಂದ ಬಿದ್ದಾಗ ಪರ್ವತ ಪುಡಿಯಾಗಿರ್ತಕ್ಕಂತಹ ದೃಶ್ಯವನ್ನು ಕಣ್ಣಾರೆ ಕಂಡಿರತಕ್ಕಂತಹ ಕುಂತಿದೇವಿ ಭಯಪಡಲಿ, ಆಶ್ಚರ್ಯ ಆಯಿತು. ಅದರ ಜೊತೆಯಲ್ಲಿ ಅಪಾರವಾಗಿರತಕ್ಕಂತಹ ಸಂತೋಷ ಆಯಿತು ಅಂತ ಹೇಳ್ತಾರೆ. ಯಾಕೆ, ಇನ್ನು ಮುಂದೆ ಈ ದೃಶ್ಯವನ್ನು ನೋಡಿದ ನಂತರದಲ್ಲಿ ಇಡೀ ಜೀವಮಾನ ಕುಂತಿದೇವಿ ತನ್ನ ಜೀವನ ನೀಡಿ ಬಹಳಷ್ಟು ಸಂತೋಷವನ್ನು ಅನುಭವಿಸಿದ್ದಾಳೆ. ಯಾಕೆಂದ್ರೆ ರಕ್ಷಣೆಗಾಗಿ ಭೀಮ ಇದ್ದಾನೆ, ತನ್ನ ಮಕ್ಕಳ ರಕ್ಷಣೆಗಾಗಿ ಸ್ವತಃ ಭೀಮನೇ ಇದ್ದಾನೆ ಎಂಬಂತಹ ಅಪಾರವಾಗಿರತಕ್ಕಂಥ ನಂಬಿಕೆ ಕುಂತಿಗೆ ಬಂದು ಬಿಟ್ಟಿದೆ. ನಿಶ್ಚಿಂತ ಇತ್ತು. ಪಾಂಡವರ ವನವಾಸಕ್ಕೆ ಎಲ್ಲಿ ಹೋದರೂ ಕೂಡ ಕುಂತಿಗೆ ಯಾವ ಭಯವೂ ಇಲ್ಲ. ಯಾಕೆ, ಭೀಮಸೇನ ಇದ್ದಾರೆ ಎಂಬಂತಹ ದೃಷ್ಟಿಯಿಂದ ತನ್ನ ಮಕ್ಕಳಾಗಲಿ ತಾನಾಗಲಿ ಅತ್ಯಂತ ಸುರಕ್ಷಿತ ಎಂಬಂತಹ ದೃಢವಾದ ನಂಬಿಕೆ ಕುಂತಿದೇವಿಗೆ ಬಂತು ಅಂತ ಅದನ್ನು ತೋರಿಸಿಕೊಡ್ತಾರೆ. ಆದ್ದರಿಂದ ಕುಂತಿದೇವಿ ಕೊನೆಯಲ್ಲಿ ಪಾಂಡವರಿಗೆ ರಾಜ್ಯವನ್ನ ಸಿಗುವಂತಹ ದೃಶ್ಯವೂ ಕೂಡ ಅವರ ನೋಡ್ತಾಳೆ. ಹೀಗೆ ಮುಖ್ಯ ಪ್ರಾಣದೇವರ ಆ ಮಹಿಮೆಯನ್ನ ಕಣ್ಣಾರೆ ಕಂಡು ಅದನ್ನು ದೃಢವಾಗಿ ನಂಬಿದರೆ ಎಂತಹ ಫಲವನ್ನ ಭಗವಂತ ವಾಯುದೇವರು ಅನುಗ್ರಹಿಸ್ತಾರೆ ಅಂದರೆ ವಿಶೇಷವಾಗಿ ಕುಂತಿಗೆ ಭಯವೇ ಇಲ್ಲ. ಹನುಮನ ನಂಬಿದವರೇ, ಹನುಮನ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂತ ಹೇಳ್ತೇವೆ. ಹಾಗಾಗಿ ವಾಯುದೇವರನ್ನ ಮುಖ್ಯ ಪ್ರಾಣದೇವರನ್ನ ಮರುರೂಪರಾಗಿರ್ತಕ್ಕಂಥ ವಾಯುದೇವರನ್ನು ನಂಬಿದರೆ ಯಾರ ಭಯವೂ ಬರುವುದಿಲ್ಲ, ಯಾವುದರ ಭಯವೂ ಇಲ್ಲ. ಜೀವನದಲ್ಲಿ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಆ ಭಯವನ್ನು ರಕ್ಷಣೆಯನ್ನು ಕೊಡತಕ್ಕಂಥ ವಾಯುದೇವರು. ಅದಕ್ಕೆ ಕುಂತಿದೇವಿಯ ಸಾಕ್ಷಿ ಅಂತ ಅದನ್ನ ಕುಂತಿದೇವಿ ಅರಗಿನ ಮನೆಗೆ ಹೋಗಿ ಎಲ್ಲಿ ಹೋದರೂ ಕೂಡ ಭಯಪಡಲಿಲ್ಲ. ಏಕಚಕ್ರ ನಗರದಲ್ಲಿ ಬಕಾಸುರ ರಾಕ್ಷಸ ಇದ್ದಾನೆ ಅಂತ ಬ್ರಾಹ್ಮಣ ಹೇಳಿದಾಗ
ಭಯವೇ ಆಗಲಿಲ್ಲ ಕುಂತಿಗೆ, ಅಯ್ಯೋ ನನ್ನ ಮಗನ ಕಳಿಸ್ಕೊಡ್ತೇನೆ ಬಿಡಿ ಅಂತ ಹೇಳುವಂತಹ ಅಪಾರವಾಗಿರತಕ್ಕಂಥ ನಂಬಿಕೆ ಅದು ಕುಂತಿದೇವಿಯಲ್ಲಿ ಇತ್ತು. ಆದ್ದರಿಂದ ಅವರ ಎಲ್ಲ ಮಕ್ಕಳಂತೆ ಸ್ವತಃ ಕುಂತಿದೇವಿಯನ್ನ ವಾಯುದೇವರು ರಕ್ಷಣೆ ಮಾಡಿದ್ರು ಅಂತ ಅದನ್ನು ತೋರಿಸಿಕೊಡ್ತಾರೆ. ಇಷ್ಟು ವರ್ಣನೆ ಮಾಡತಕ್ಕಂಥದ್ದು. ಪುನಃ ಮುಂದುವರೆದು ಹೇಳ್ತಾರೆ ಆಚಾರ್ಯರು, ತಸ್ಮಿನ್ ಪ್ರಜಾತೆ ರುಧಿರಂ ಪ್ರಸುಶ್ರುವು ಮಹಾಸುರ ವಾಹನ ಸೈನ್ಯ ಸಂಯುತ ನೃಪಾಶ್ಚ ತತ್ಪಕ್ಷಭವಾಹ ಸಮಸ್ತಾಹ ತದಾ ಭೀತ ಅಸುರ ರಾಕ್ಷಸಾಶ್ಚ. ಒಂದು ವಿಧದಲ್ಲಿ ದೇವತೆಗಳಿಗೆಲ್ಲ ಸಂತೋಷ ಆಯಿತು, ಭೂಮಿ ಬಿರಿಯಿತು, ಪೃಥ್ವಿಗೂ ಸಂತೋಷ ಆಯಿತು, ವನರಾಜ ಸಂತೋಷ ಪಟ್ಟಿದ್ದಾನೆ, ದೇವತೆಗಳು ಅಶರೀರವಾಣಿ ಹೇಳಿದ್ದಾರೆ, ಅಪುಷ್ಪವೃಷ್ಟಿ ಎಲ್ಲ ಆಗೋಯ್ತು. ಅದು ಒಂದು ವಿಧವಾಗಿ ಆದರೆ ಇದು ದೈತ್ಯರಿಗೆ ಏನೇನಾಯಿತು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯಾವಾಗ ವಾಯುದೇವರು ಭೀಮನಾಗಿ ಅವತಾರ ಮಾಡಿದರೋ ಎಲ್ಲ ರಾಕ್ಷಸರು, ದೊಡ್ಡ ದೊಡ್ಡ ದೈತ್ಯರಂತೆ ಇದ್ದಾರಲ್ಲ, ಮೂಲ ರೂಪದ ರಾಕ್ಷಸರು ಎಲ್ಲರೂ ಕೂಡ ರಕ್ತದ ವಾಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಮುಂದೆ ತಮ್ಮ ಮರಣ ನಿಶ್ಚಿತ, ತಮ್ಮ ನಾಶ ನಿಶ್ಚಿತ ಎನ್ನುವಂತಹದ್ದು ಅವರಿಗೆ ದೃಢ ಆಯಿತು. ಹಾಗಾಗಿ ಎಲ್ಲರೂ ಕೂಡ ರಕ್ತವರ್ಣವನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾರು ಬರೀ ರಾಕ್ಷಸರು ಅಷ್ಟೇ ಅಲ್ಲ, ರಾಕ್ಷಸರ ಸೈನ್ಯದಲ್ಲಿರತಕ್ಕಂಥ ವಾಹನಗಳು, ಕುದುರೆ ಆನೆ ಮುಂದಾಗಿರತಕ್ಕಂಥವು ಕೂಡ ರಕ್ತವರ್ಣವನ್ನು ಮಾಡಿಕೊಳ್ತಾ ಇದ್ದಾವೆ ಅಂತ ಹೇಳ್ತಾರೆ. ಬರೀ ಆ ಮೂಲರೂಪದ ದೈತ್ಯರಲ್ಲ, ಆ ದೈತ್ಯರ ಏನು ಈಗಾಗಲೇ ಭೂಮಿಯಲ್ಲಿ ಜನಿಸಿ ಬಿಟ್ಟಿದ್ದಾರೆ ಅವರು ಕೂಡ ಅಂತ ಹೇಳ್ತಾರೆ. ಮೂಲರೂಪದ ದೈತ್ಯರು ಮಾತ್ರ ಅಲ್ಲ, ಭೂಲೋಕದಲ್ಲಿ ಮನುಷ್ಯರಾಗಿ ರಾಜರೂಪದಲ್ಲಿ ಜನಿಸಿರತಕ್ಕಂತಹ ರಾಕ್ಷಸರು ಕೂಡ ಭಯವನ್ನ ಪಟ್ಟುಕೊಳ್ತಾ ಇದ್ದಾರೆ. ಇದು ಭೀಮಸೇನ ದೇವರಾಗಿ ವಾಯುದೇವರು ಅವತಾರ ಮಾಡಿರ್ತಕ್ಕಂತಹ ಸಮಯದಲ್ಲಿ ಆಗಿರುವಂತಹದ್ದು ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಹೀಗೆ ಭೀಮಸೇನ ದೇವರ ಸ್ಪರ್ಶ ಮಾತ್ರ ಇಲ್ಲ ನೋಡಿ. ಸ್ಪರ್ಶ ಅಂದ್ರೆ ಭೀಮಸೇನ ದೇವರ ಸ್ಪರ್ಶ ಆಯ್ತು. ಕುಂತಿ ದೇವಿಯನ್ನು ವಾಯುದೇವರ ಸ್ಪರ್ಶ ಮಾಡಿದಾಗ ಭೀಮಸೇನ ದೇವರ ಅವತಾರ ಮಾಡ್ತಾರೆ. ಭೀಮಸೇನ ದೇವರ ಸ್ಪರ್ಶ ಮಾಡಿದಾಗ ಬಂಡೆ ಪುಡಿ ಪುಡಿಯಾಗಿ ಹೋಯಿತು ಅಂತ ಅದನ್ನ ವರ್ಣನೆ ಮಾಡತಕ್ಕಂಥ. ಹೀಗೆ ಭೀಮಸೇನ ದೇವರು ಅದನ್ನು ತೋರಿಸಿಕೊಡ್ತಾರೆ. ಕೇವಲ ಸ್ಪರ್ಶ ಬೇಕಾಗಿಲ್ಲ, ಬಂಡೆಯಂತೆ ಇರತಕ್ಕಂಥ ದುಷ್ಟ ದೈತ್ಯರ ಸಂಹಾರಕ್ಕೆ ಭೀಮಸೇನ ದೇವರ ಸ್ಪರ್ಶವೂ ಬೇಡ. ಯಾಕೆ ಮಹಾಭಾರತ ಯುದ್ಧದಲ್ಲಿ ತೋರಿಸಿಕೊಡ್ತಾರೆ, ಹನುಮಂತ ರೂಪದಿಂದಲೂ ತೋರಿಸಿಕೊಟ್ಟಿದ್ದಾರೆ, ಭೀಮ ರೂಪದಿಂದಲೂ ತೋರಿಸಿಕೊಡ್ತಾರೆ. ಏನು ಮಹಾಭಾರತವೇ ವರ್ಣನೆ ಮಾಡುತ್ತೆ. ಹನುಮಂತ ದೇವರು ಅರ್ಜುನನ ರಥದಲ್ಲಿ ಧ್ವಜದಲ್ಲಿ ಕುಳಿತುಕೊಂಡು ಜೋರಾಗಿ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಗರ್ಜನೆ ಮಾಡ್ತಾರೆ. ಆ ಗರ್ಜನೆಯಿಂದ ಕೌರವನ ಸೈನ್ಯದಲ್ಲಿರತಕ್ಕಂತಹ ವಾಹನಗಳಿರ್ಬೋದು, ಅವನ ಸೈನಿಕರೆಲ್ಲ ಇರ್ಬೋದು, ಒಂದಷ್ಟು ಜನ ಸತ್ತು ಹೋಗ್ತಾ ಇದ್ರಂತೆ, ಇನ್ನೊಂದಿಷ್ಟು ಜನ ರಕ್ತ ಮಲಮೂತ್ರಾದಿಗಳನ್ನ ಮಾಡಿಕೊಂಡು ಎಚ್ಚರ ತಪ್ಪಿ ಬಿದ್ದು ಬಿಡ್ತಾ ಇದ್ದಾರೆ. ಅವರ ಸೈನ್ಯದ ಅರ್ಧ ಶಕ್ತಿ ಹುಡುಗಿ ಹೋಗ್ತಾ ಇತ್ತು ಹನುಮಂತ ದೇವರ ಗರ್ಜನೆಗೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಭೀಮಸೇನ ದೇವರು ಯುದ್ಧ ಪ್ರಾರಂಭ ಆಗಬೇಕಾದ್ರೆ ಒಂದು ಸಿಗ್ನಲ್ ಮಾಡಬೇಕು. ಶಾಲೆ ಕಾಲೇಜುಗಳಲ್ಲಿ ಏನು ಮಾಡ್ತಾರೆ, ತರಗತಿ ಪ್ರಾರಂಭ ಆದರೆ ಬೆಲ್ ಮಾಡ್ತಾರೆ. ಬೆಲ್ ಆಯ್ತು ಅಂದ್ರೆ ಮತ್ತೆ ಪಾಠ ಪ್ರಾರಂಭ. ಹೀಗೆ ಭೀಮಸೇನ ದೇವರು ಆಗಲಿ ಕೃಷ್ಣ ಮತ್ತು ಎಲ್ಲರೂ ಕೂಡ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮೊದಲು ಶಂಖನಾದವನ್ನು ಮಾಡ್ತಾರೆ. ಭೀಮಸೇನ ದೇವರು ಶಂಖನಾದವನ್ನು ಮಾಡಿದಾಗ ಕೌರವರ ಪಕ್ಷದಲ್ಲಿರತಕ್ಕಂತಹ ಸೈನಿಕರು ಸತ್ತು ಹೋಗಿಬಿಟ್ಟಿದ್ದಾರೆ. ಎಷ್ಟೋ ಜನ ಮಲಮೂತ್ರ ವಿಸರ್ಜನಾದಿಗಳನ್ನು ಮಾಡಿಕೊಂಡು ರಕ್ತವರ್ಣವನ್ನು ಮಾಡಿಕೊಂಡು ಸತ್ತು ಹೋಗ್ತಾ ಇದ್ರು ಅಂತ. ಹೀಗೆ ಮುಖ್ಯ ಪ್ರಾಣ ದೇವರು ಕೇವಲ ಯುದ್ಧವನ್ನು ಮಾಡಿ ದೈತ್ಯರನ್ನು ಸಂಹಾರ ಮಾಡಬೇಕು ಅಂತಿಲ್ಲ. ಅವರ ಸ್ಪರ್ಶವೂ ಆಗುತ್ತೆ, ಅವರ ಶಂಖನಾದವೂ ಕೂಡ ರಾಕ್ಷಸರನ್ನು ಸಂಹಾರ ಮಾಡತಕ್ಕಂಥ ಶಕ್ತಿಯನ್ನ ಪಡ್ಕೊಂಡಿದೆ ಅಂತ ಹೀಗೆ ಬಲರೂಪವನ್ನ ವರ್ಣನೆ ಮಾಡುತ್ತೆ. ಇಷ್ಟು 3 ಶ್ಲೋಕಗಳಲ್ಲಿ ವಿಶೇಷವಾಗಿ ವಾಯುದೇವರು ಭೀಮನಾಗಿ ಅವತಾರ ಮಾಡತಕ್ಕಂಥದ್ದನ್ನ ಸನ್ನಿವೇಶವನ್ನ ಚಿತ್ರೀಕರಿಸಿರತಕ್ಕಂಥದ್ದು ಆಚಾರ. ಮುಂದುವರೆದು ಹೇಳ್ತಾರೆ. ಆನಂತರ ಶೇಷನ ಅವತಾರವನ್ನು ಹೇಳ್ತಾರೆ. ಕೃಷ್ಣ ಇನ್ನೂ ಬರಲಿಲ್ಲ, ಬರಬೇಕು. ಬಲರಾಮ ಆದ್ಮೇಲಲ್ಲ ಕೃಷ್ಣ. ಬಲರಾಮ ಬರೋದಕ್ಕಿಂತ ಮೊದಲು ಯುಧಿಷ್ಠಿರಾದಿಗಳು ಬಂದಿದ್ದಾರೆ. ಭೀಮಸೇನ ದೇವರ ಅವತಾರ ಮಾಡಿ ಆಗಿದೆ. ಬಲರಾಮ ಆಮೇಲೆ ಬರಬೇಕು. ಅದನ್ನು ಹೇಳ್ತಾರೆ. ಅವರ್ಧದಾತ್ರೈವ ವೃಕೋದರವೋನೆ ಮುದಂ ಸ್ವರಾಣಾಂ ಅಧಿಕಂ ಪ್ರವರ್ಧಯ ತದೈವ ಶೇಷೋ ಹರಿಣೋದಿತೋ ವಿಷತ್ ಗರ್ಭಂ ಸುತಾಯ ಅಪಿ ದೇವಕಸ್ಯ. ವನದಲ್ಲಿ ಕಾಡಲ್ಲೇ ಬೆಳೀತಾ ಇದ್ದಾರೆ ಎಲ್ಲ ಪಾಂಡವರು. ಹಾಗೆ ಭೀಮಸೇನ ದೇವರು ಕಾಡಲ್ಲಿ ಬೆಳಕೊಳ್ತಾ ಇದ್ದಾರೆ ಅದೇ ಸಮಯದಲ್ಲಿ ಅಂತ ಹೇಳ್ತಾರೆ. ಭೀಮಸೇನ ದೇವರು ಪಾಂಡವರು ಅಂದ್ರೆ ಯುಧಿಷ್ಠಿರ ಮಾತ್ರ, ಇನ್ನು ಹುಟ್ಟಬೇಕು ಅಷ್ಟೇ. ಯುಧಿಷ್ಠಿರ ಭೀಮಸೇನ ಆ ವನದಲ್ಲಿ ಬೆಳೆಯುವಂತಹ ಸಮಯದಲ್ಲಿ ಭಗವಂತ ಹೇಳ್ತಾರೆ, ತನ್ನ ಆಸನ ಶಯನವಾಗಿರತಕ್ಕಂಥ ಶೇಷನನ್ನ ಕರೆದು ಹೇಳ್ತಾನಂತೆ, ನೀನು ಅವತಾರ ಮಾಡಬೇಕು, ಭೂಮಿಯಲ್ಲಿ ಜನಿಸಬೇಕು, ಎಲ್ಲಿ ದೇವಕಿಯ ಗರ್ಭವನ್ನ ಪ್ರವೇಶ ಮಾಡು ಅಂತ ಶೇಷನಿಗೆ ಭಗವಂತ ಅಪ್ಪಣೆ ಮಾಡತಕ್ಕಂಥದ್ದು. ಹಾಗಾಗಿ ಭಗವಂತನ ಆದೇಶದಂತೆ ಶೇಷ ದೇವಕಿಯ ಗರ್ಭವನ್ನ ಪ್ರವೇಶ ಮಾಡಿದ ಅಂತ ಹೇಳ್ತಾರೆ. 7ನೇಯವನಾಗಿ. ಯಾಕೆ 6 ಜನ ಮಕ್ಕಳನ್ನು ಈಗಾಗಲೇ ಕಂಸ ಸಂಹಾರ ಮಾಡಿಬಿಟ್ಟಿದ್ದಾರೆ. ನಮ್ಮ ಭಾಗವತದಲ್ಲಿ ವಿಸ್ತಾರವಾಗಿ ಬರುತ್ತೆ, ಇಲ್ಲಿ ಆಚರಣೆಯಲ್ಲಿ ಹೇಳೋದು. ಶೇಷ 6ನೇಯವನಾಗಿ ಆ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ ಅಂತ ಹೇಳ್ತಾರೆ.
ಅದಕ್ಕಿಂತ ಮೊದಲು ಯುಧಿಷ್ಠಿರ ಮತ್ತು ಭೀಮಸೇನ ವನದಲ್ಲಿ ಬೆಳೀತಾ ಇದ್ದಾರೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅಲ್ಲಿ ಹೇಳುವಾಗ ಹಿಂದೆ ಭೀಮಸೇನ ಅಂತ ಹೇಳಿದ್ರು, ಭೀಮಸೇನ ಶಬ್ದವನ್ನು ಪ್ರಯೋಗ ಮಾಡುವುದಿಲ್ಲ, ಬದಲಾಗಿ ವೃಕೋದರ ಅಂತ ಹೇಳ್ತಾರೆ. ಯಾಕೆ ವೃಕೋದರ ಅಂದ್ರೆ ಬೇಕಾದಷ್ಟು ಅಪಾರ್ಥಗಳನ್ನು ಮಾಡಿಬಿಟ್ಟಿದ್ದಾರೆ. ಆಗಲೇ ವೃಕ ಅಂದ್ರೆ ತೋಳ, ತೋಳದಂತೆ ಭೀಮಸೇನ. ತೋಳ ಅಂದ್ರೆ ಏನು? ತೋಳ ಸಿಕ್ಕಿದ್ದನ್ನೆಲ್ಲ ತಿಂತಾ ಇರ್ತದೆ, ಎಷ್ಟು ಸಿಕ್ಕಿದ್ರು ತಿಂತಾ ಇರ್ತದೆ, ಮತ್ತು ಬೇಕು ಬೇಕು ಅಂತ ಬಯಸ್ತಾ ಇರ್ತದೆ. ಹಾಗೆ ಭೀಮಸೇನ ಎಷ್ಟು ತಿಂದರೂ ಸಾಕಾಗುವುದಿಲ್ಲ, ತೋಳದಂತೆ ಹೊಟ್ಟೆ ಭಾಗ ಎಂಬಂತ ಅರ್ಥದಲ್ಲಿ ವೃಕೋದರ ಶಬ್ದವನ್ನು ಅನೇಕರು ಅರ್ಥೈಸ್ತಾರೆ. ಅದು ಅನರ್ಥ. ಆ ರೀತಿ ಹೇಳ್ತಕ್ಕಂಥದ್ದೇ ಮಹಾ ತಪ್ಪು, ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಯಾಕೆ? ವೃಕಾಖ್ಯ ಅಗ್ನಿ ಉದರೇ ಯಸ್ಯ, ಅದನ್ನ ತೋರಿಸಿಕೊಡ್ತಾರೆ. ವೃಕ ಅಂದ್ರೆ ಒಂದು ಅಗ್ನಿ, ಅದು ಭೀಮಸೇನ ದೇವರ ಒಳಗೆ ಇರತಕ್ಕಂಥ. ಹಾಗಾಗಿ ಆ ವೃಕ ಎಂಬಂತ ಅಗ್ನಿ ಪ್ರಪಂಚವನ್ನೇ ಸೋತಕ್ಕಂತಹ ಅಗ್ನಿ ಬಿಟ್ಟರೆ, ಅಂತಹ ಅಗ್ನಿ ಭೀಮಸೇನ ದೇವರ ಹೊಟ್ಟೆ ಒಳಗೆ, ವಾಯುದೇವರ ಉದರದೊಳಗೆ ಇದೆ. ಅಂದ್ರೆ ಏನು ತಿಂದ್ರು ಎಷ್ಟು ತಿಂದ್ರು ವಿಷವನ್ನೇ ನುಂಗಿದ್ದು ಕೂಸು ಅಂತ ಹೇಳ್ತೇವಲ್ಲ, ವಿಷವನ್ನು ತಿಂದು ಜೀರ್ಣಿಸಿಕೊಂಡಿರ್ತಕ್ಕಂಥದ್ದು ಅದು ಮುಖ್ಯ ಪ್ರಾಣ ದೇವರು. ಹಾಗಾಗಿ ಅಂತಹ ವಿಶಿಷ್ಟವಾಗಿರತಕ್ಕಂಥ ಅಗ್ನಿ ಭೀಮಸೇನ ದೇವರ ವಾಯುದೇವರ ಉದರದಲ್ಲಿದೆ. ಆದ್ದರಿಂದ ಅವರನ್ನ ವೃಕೋದರ ಅಂತ ಕರೀತಾ ಇದ್ರು ಅಂತ ಅದನ್ನು ತೋರಿಸಿಕೊಡಬೇಕು. ಅದಕ್ಕೋಸ್ಕರ ಆಚಾರ್ಯರು ವೃಕೋದರ ಎಂಬಂತಹ ಶಬ್ದವನ್ನ ಸೂಚನೆ ಮಾಡ್ತಾರೆ. ಹೀಗೆ ಬಲರಾಮ ಅಂದ್ರೆ ಶೇಷದೇವರು ದೇವಕಿ ಗರ್ಭವನ್ನು ಪ್ರವೇಶ ಮಾಡಿದಾಗ ಭೀಮಸೇನ ದೇವರಿಗೆ 2 ತಿಂಗಳು, ಭೀಮಸೇನ ದೇವರು ಅಂದ್ರೆ ವಾಯುದೇವರು ಭೀಮನಾಗಿ ಅವತಾರ ಮಾಡಿ 2 ತಿಂಗಳಾಗಿರುತ್ತೆ. 2 ತಿಂಗಳಾದ ಮೇಲೆ ಶೇಷ ದೇವಕಿಯ ಗರ್ಭವನ್ನ ಪ್ರವೇಶ ಮಾಡತಕ್ಕಂಥದ್ದು ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಆನಂತರ ಪುನಃ ದೇವಕಿಯ ಗರ್ಭವನ್ನ ಪ್ರವೇಶ ಮಾಡಿದ ನಂತರದಲ್ಲಿ ಅಲ್ಲಿ ಜನಿಸುವುದಿಲ್ಲ ಶೇಷ. ಇದು ಭಗವಂತನ ವ್ಯವಸ್ಥೆ ಬೇರೆ ಇದೆ, ಅದನ್ನ ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಸತತ್ರ ಮಾಸತ್ರಯ ಮುಷ್ಯ ದುರ್ಗಯ ಅಪವಾಹಿತೋ ರೋಹಿಣಿ ಗರ್ಭಮಾಶು ನಿಯುಕ್ತಯ ಕೇಶವೇನಾಥ ತತ್ರ ಸ್ಥಿತ್ವಾ ಮಾಸಾನ್ ಸಪ್ತಘಾತ ಪ್ರತಿಜ್ಞ. 3 ತಿಂಗಳಷ್ಟು ದೇವಕಿಯ ಗರ್ಭದಲ್ಲಿ ಶೇಷ ಅಲ್ಲಿ ಇರ್ತಾನೆ. ಅದರ ನಂತರದಲ್ಲಿ 7 ತಿಂಗಳಷ್ಟು ಕಾಲ ರೋಹಿಣಿಯ ಗರ್ಭದಲ್ಲಿ ಇರ್ತಾನೆ. ಹೀಗೆ ಶೇಷ ಅಂತ ಬಲರಾಮ ದೇವಕಿಯ ಮಗನೂ ಹೌದು, ರೋಹಿಣಿಯ ಮಗನೂ ಹೌದು. ಹೀಗೆ ಹೇಗೆ ಅಲ್ಲಿಗೆ ಹೋದಂದ್ರೆ ಅದನ್ನ ಭಗವಂತನ ವ್ಯವಸ್ಥೆ. ದುರ್ಗಯ ಅಪವಾಹಿತ, ಸ್ವತಃ ತನ್ನ ಪತ್ನಿಯಾಗಿರ್ತಕ್ಕಂಥ ದುರ್ಗಾದೇವಿಗೆ ಅರ್ಪಣೆ ಮಾಡ್ತಾನೆ. ಅಲ್ಲಿರತಕ್ಕಂಥ ಶೇಷನನ್ನ ತೆಗೆದು ಅಲ್ಲಿಂದ ರೋಹಿಣಿಯ ಗರ್ಭಕ್ಕೆ ಹಾಕುವ. ಹೀಗೆ ಗರ್ಭವನ್ನ ಟ್ರಾನ್ಸ್ಫರ್ ಮಾಡೋದು, ಗರ್ಭವನ್ನೇ ಮಗುವನ್ನೇ ಟ್ರಾನ್ಸ್ಫರ್ ಮಾಡತಕ್ಕಂಥದ್ದು ಈಗಲೂ ಇದೆ ಅಂತ ಸೈನ್ಸ್ ಅಲ್ಲಿ ಮಾಡ್ತಾರೆ ಬೆಳಿಗ್ಗೆ. ಅದಾಗಲೇ ಭಗವಂತ ಮಾಡಿ ತೋರಿಸಿ ಬಿಟ್ಟಿದ್ದಾನೆ. ಆದ್ರಿಂದ ಸೈನ್ಸ್ ಏನು ಹೊಸದಿದೆ, ಎಲ್ಲವೂ ಕೂಡ ಒಂದು ನಿಮಿಷದಲ್ಲಿ ಆಗಿರತಕ್ಕಂಥ ಭಗವಂತ ದುರ್ಗಾದೇವಿಗೆ ಹೇಳಿ 3 ತಿಂಗಳ ನಂತರದಲ್ಲಿ ರೋಹಿಣಿ ಗರ್ಭದಲ್ಲಿ ಶೇಷನನ್ನು ಹಾಕಿಸ್ತಾನೆ. ಅದರ ನಂತರ 7 ತಿಂಗಳಷ್ಟು ಕಾಲ ರೋಹಿಣಿ ಗರ್ಭದಲ್ಲಿ ಇದ್ದುಕೊಂಡು ಶೇಷ ಅವತಾರ ಮಾಡತಕ್ಕಂಥದ್ದು. ಇಲ್ಲಿ 3 ಅಲ್ಲಿ ಒಟ್ಟು 10 ತಿಂಗಳ ನಂತರದಲ್ಲಿ ಶೇಷ ಅವತಾರ ಮಾಡಿ ಈ ತಿಂಗಳು ಸಂಖ್ಯೆಯನ್ನು ಸ್ಪಷ್ಟವಾಗಿ ಹೇಳ್ತಾರೆ ಆಚಾರ್ಯ. ಯಾಕೆ ಭಗವಂತನ ಅವತಾರ ಸಮಯದಲ್ಲಿ ಆ ಸಂಖ್ಯೆ ಹೇಳ್ತಾರೆ, ವ್ಯತ್ಯಾಸವನ್ನು ಅಲ್ಲಿ ತೋರಿಸಿಕೊಡ್ತಾರೆ. ಹೀಗೆ ಯಾಕೆ ಭೀಮಸೇನ ದೇವರನ್ನು ಹೇಳುವಾಗ ಸ್ಪೃಷ್ಟವೇ ಎಂ ಪ್ರೀತಿ ಮತ 3 ತಿಂಗಳು 6 ತಿಂಗಳಲ್ಲ, ಸ್ಪರ್ಶ ಮಾತ್ರದಲ್ಲಿ ವಾಯುದೇವರ ಅವತಾರ ಮಾಡಿಬಿಟ್ಟಿದ್ದಾರೆ. ಅದರಿಂದ ವಾಯುದೇವರ ಅವತಾರಕ್ಕೂ ಇತರ ದೇವತೆಗಳ ಅವತಾರಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ, ಸಾಕಷ್ಟು ವ್ಯತ್ಯಾಸ ಇದೆ ಅಂತ ತೋರಿಸಿಕೊಡಬೇಕು. ಅದಕ್ಕೋಸ್ಕರ ಹೇಳತಕ್ಕಂಥದ್ದು 10 ತಿಂಗಳ ನಂತರದಲ್ಲಿ ಶೇಷ ಅವತಾರ ಮಾಡತಕ್ಕಂಥದ್ದು ರೋಹಿಣಿಯ ಮಗನಾಗಿ ಅಂತ ಅದನ್ನ ತೋರಿಸಿಕೊಡ್ತಾ ಇದ್ದಾರೆ. ಸ ನಾಮತೋ ಬಲದೇವೋ ಬಲಾಢ್ಯ ಬಭೂವ ತಸ್ಯಾಶು ಜನಾರ್ದನ. ಹೆಸರು ನಾಮಕರಣ ಮುಂದೆ ಆಗ್ತದೆ. ಗರ್ಗಾ ಭಾಗವತರು ಹಾಗೆ ಗರ್ಗಾಚಾರ್ಯರು ಬಂದು ಆಮೇಲೆ ನಾಮಕರಣವನ್ನ ಮಾಡ್ತಾರೆ. ಆದರೂ ಕೂಡ ವಾಯುದೇವರ ನಂತರದಲ್ಲಿ ಬಲರೂಪ ಯಾರು ಅಂದ್ರೆ ಶೇಷಪೂರ್ವ ಅಂತ ಹೇಳ್ತೇವಲ್ಲ, ತನ್ನ 1000 ಹೆಡೆಗಳ ಮಧ್ಯದಲ್ಲಿ ಒಂದೇ ಒಂದು ಹೆಡೆಯ ಮೇಲೆ 14 ಲೋಕಗಳಿಂದ ಕೂಡಿರತಕ್ಕಂಥ ಇಡೀ ಬ್ರಹ್ಮಾಂಡವನ್ನ ಕೇವಲ ಸಾಸಿವೆ ಕಾಲಿನ ಗಾತ್ರದಷ್ಟು ತಲೆ ಮೇಲೆ ಹೊತ್ತುಕೊಂಡಿದ್ದಾನೆ. ಶೇಷ ಅಂದ್ರೆ ಎಂತಹ ಬಲಶೇಷನಲ್ಲಿ ಅಪಾರವಾಗಿರತಕ್ಕಂತಹ ಬಲ ಅದು ಶೇಷನಲ್ಲಿ ಕೂಡ ಇರತಕ್ಕಂಥ. ಆದ್ದರಿಂದ ಬಲ ಅಂತಾನೆ ಹೆಸರು. ಏನು ಶೇಷ ಅವತಾರ ಮಾಡಿದ್ದಾನೆ ರೋಹಿಣಿ ಮಗನಾಗಿ, ಏನು ಹೆಸರು? ಬಲ ಅಂತಾನೆ ಹೆಸರು. ಬಲದೇವ ಅಂತಲೂ ಅದನ್ನ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಬಲದೇವೋ ಬಲಾಢ್ಯ, ಬಲರಾಮ ಅಂತ ಕರೀತಕ್ಕಂಥದ್ದು ಆಮೇಲೆ ಹೆಸರನ್ನು ಹೇಳುವಾಗ ಬಲದೇವ ಅಂತಲೇ ಆಚಾರ ಉಲ್ಲೇಖ ಮಾಡ್ತಾರೆ. ಅದರ ನಂತರದಲ್ಲಿ ಭಗವಂತ ಅವತಾರ ಮಾಡ್ತಾರೆ. ಶೇಷನ ಇಷ್ಟು ಹೇಳ್ತಾರೆ. ಒಂದು ಶ್ಲೋಕದಲ್ಲಿ ಶೇಷನ ಅಂದರೆ ಬಲರಾಮನ ಬಲದೇವನ ಉಲ್ಲೇಖವನ್ನು ಮಾಡಿ ಆ ನಂತರದಲ್ಲಿ
ಭಗವಂತ ಅವತಾರ ಮಾಡತಕ್ಕಂಥ ಅನೇಕ ಶ್ಲೋಕಗಳಲ್ಲಿ ಆಚಾರ್ಯರು ತೋರಿಸಿಕೊಡ್ತಾರೆ. ತಸ್ಯಾನು ಜನಾರ್ದನ ಪ್ರಭು. ಶೇಷನ ನಂತರದಲ್ಲಿ ಭಗವಂತ ಅವತಾರ ಮಾಡ್ತಾನೆ ಅಂತ ಹೇಳುವಾಗ ಆಚಾರ್ಯರು ಭಗವಂತನನ್ನ ಉಲ್ಲೇಖ ಮಾಡುವಾಗ ಹೇಳಿರ್ತಕ್ಕಂಥ ನಾಮ ಜನಾರ್ದನ. ಅವನು ಜನಾರ್ದನ ಎಲ್ಲರ ಜನನವನ್ನು ನಾಶ ಮಾಡ್ತಾನಂದ್ರೆ ಸಂಸಾರವನ್ನೇ ನಾಶ ಮಾಡತಕ್ಕಂಥ ಭಗವಂತನಿಗೆ ಎಂತಹ ಜನನವೇ ಇಲ್ಲ. ಆದ್ದರಿಂದ ನಜಾಯತೀತಿ ಜನ, ಯಾರಿಗೆ ಜನನವೇ ಇಲ್ಲವೋ ಅವನು ಜನ. ಅರ್ಧಯತೀತಿ ಅರ್ಧನಃ, ಅಂದರೆ ತನ್ನ ಭಕ್ತರ ಜನನವನ್ನು ಕೂಡ ಜನನ ಮರಣವಾಗಿರ್ತಕ್ಕಂಥ ಸಂಸಾರವನ್ನು ನಾಶ ಮಾಡ್ತಾನಾದ್ರಿಂದ ಅವನು ಅರ್ಧನ. ಒಟ್ಟಿಗೆ ಸೇರಿದ್ರೆ ಜನಾರ್ದನ ಅಂತ ಭಗವಂತನ ಉಲ್ಲೇಖ. ಆದ್ದರಿಂದ ಭಗವಂತ ಕೃಷ್ಣನಾಗಿ ಅವತಾರ ಮಾಡ್ತಾನಂದ್ರೆ ಈ ಹಿಂದೆ ಹೇಳಿದಾಗ ಶೇಷನಂತೆ ಆಗಲ್ಲ ಅಥವಾ ಇದರದಂತೆ ಅಲ್ಲ, ಭಗವಂತನಿಗೆ ಜನನವೇ ಇಲ್ಲ. ಅದು ಕೂಡ ಭಗವಂತ ಭೂಲೋಕದಲ್ಲಿ ಕಾಣಿಸಿಕೊಳ್ಳತಕ್ಕಂಥದ್ದನ್ನೇ ಆವಿರ್ಬಭುವ ಅಂತ ಹೇಳಿ ಪ್ರಾದುರ್ಭಾವ ಕಾಣಿಸಿಕೊಳ್ತಾನೆ. ಅಲ್ಲಿವರೆಗೆ ಇರಲಿಲ್ಲ ಅಂದ್ರೆ ಇಂಥ ಮತ್ತೆ ಕಾಣಿಸ್ತಾ ಇರಲಿಲ್ಲ. ಕಾಣಿಸದೇ ಇರತಕ್ಕಂಥ ಭಗವಂತ ಎಲ್ಲರ ಕಣ್ಣಿಗೆ ಕಾಣಿಸಿಕೊಳ್ಳತಕ್ಕಂಥದ್ದೇ ಪ್ರಾದುರ್ಭಾವ ಆವಿರ್ಭಾವ ಅಂತ ಹೇಳ್ತಾರೆ. ಅದನ್ನೇ ಅವತಾರ ಅಂತ ಕರೆಯತಕ್ಕಂಥದ್ದು. ಅಲ್ಲಿ ಹೇಳುವಾಗ ಅಖಿಲ ಸದ್ಗುಣೈಕ ಪೂರ್ಣ ಅಂತ ಹೇಳ್ತಾರೆ. ಭಗವಂತನ ವರ್ಣನೆ ಮಾಡುವಾಗ ಸುಮ್ಮನೆ ಹೆಸರನ್ನು ಹೇಳೋದಿಲ್ಲ. ಎಲ್ಲಿ ಆದರೆ ಯಾವುದೇ ಅವತಾರವನ್ನು ವರ್ಣನೆ ಮಾಡುವಾಗಲೂ ಕೂಡ ಇದಷ್ಟು ವಿಶೇಷಗಳನ್ನು ಭಗವಂತನ ಗುಣಗಳನ್ನು ಅನುಸಂಧಾನವನ್ನು ಮಾಡಿ ಆಚಾರ್ಯ ಉಲ್ಲೇಖ ಮಾಡತಕ್ಕಂಥದ್ದು. ಯಾಕೆಂದ್ರೆ ಭಗವಂತನ ಯಾವುದೇ ನಾಮವನ್ನು ನಾವು ಸ್ಮರಣೆ ಮಾಡುವಾಗ ಬಾಯಿ ಹೇಳುವಾಗಲೂ ಕೂಡ ಆ ಗುಣಗಳು ಚಿಂತನೆಯನ್ನು ಮಾಡಬೇಕು. ಕೇವಲ ಹೆಸರನ್ನು ಹೇಳತಕ್ಕಂಥದ್ದು ಅದಕ್ಕೂ ಪುಣ್ಯ ಇದೆ. ಭಗವಂತನ ನಾಮದೇವರು ಹೇಳಿದ್ರು ಕೂಡ ಜಿಹ್ವಾನ ಭಕ್ತಿಯ ಗುಣನಾಮಧೇಯ. ಯಮದೇವರು ಅಜಾನು ಭಾಗವತದಲ್ಲಿ ಬರ್ತದೆ, ಅಜಾನುವಿನ ಹತ್ರ ಬಂದಾಗ ವಿಷ್ಣುದೂತರು ಓಡಿಸಿಬಿಟ್ರು. ಯಮದೂತರು ಓಡೋಕೆ ಹೇಳ್ತಾರೆ, ಏನು ಕರ್ಕೊಂಡು ಅಂತ ಹೇಳಿಬಿಟ್ಟಿದ್ದೀರಾ ರಾಜರೇ, ಯಮದೇವರೇ ನಾವು ಕರ್ಕೊಂಡು ಬರ್ಲಿಕ್ಕೆ ಹೋದಾಗ ನಮ್ಮನ್ನು ಓಡಿಸಿಬಿಟ್ಟಿದ್ದಾರೆ, ಯಾರು ಕರ್ಕೊಂಡು ಬರ್ಬೇಕು ಹೇಳಿ ಅಂತ ಹೇಳಿದಾಗ ಯಮದೇವರು ಹೇಳ್ತಕ್ಕಂಥ ಮಾತು ಜಿಹ್ವಾನ ಭಕ್ತಿಯ ಗುಣನಾಮಧೇಯ. ಯಾರ ನಾಲಿಗೆ ಒಂದು ಸಲವಾದರೂ ಕೂಡ ಭಗವಂತನ ನಾಮವನ್ನು ಉಚ್ಚಾರ ಮಾಡುವುದಿಲ್ಲ ಅವರನ್ನ ಕರ್ಕೊಂಡು ಬನ್ನಿ. ರಾಮ ಅಂತ ಹೇಳ್ಬಿಟ್ಟು ಮುಗಿದ ಅದು ಭಕ್ತಿಯಿಂದ ಹೇಳಬೇಕು, ಗುಣಗಳ ಅನುಸಂಧಾನದಿಂದ ಹೇಳಲಿಲ್ಲ. ಹಾಗಾಗಿ ವಿಶೇಷವಾಗಿ ಆಚಾರ್ಯರು ಭಗವಂತನ ಯಾವುದೇ ನಾಮವನ್ನು ಉಲ್ಲೇಖ ಮಾಡುವಾಗಲೂ ಕೂಡ ಅನೇಕ ಗುಣಗಳನ್ನು ಚಿಂತನೆ ಮಾಡತಕ್ಕಂತಹ ಆ ವಿಶೇಷಗಳನ್ನು ತುಂಬಿಸಿಕೊಂಡು ಹೇಳ್ತಾರೆ. ಅಖಿಲ ಸದ್ಗುಣೈಕ ಪೂರ್ಣ, ಸಕಲ ವಿಧವಾಗಿರತಕ್ಕಂತಹ ಸಮಸ್ತ ಸದ್ಗುಣಗಳಿಂದ ಪರಿಪೂರ್ಣನಾಗಿರ್ತಕ್ಕಂಥದ್ದು ಭಗವಂತ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಅಂತ ಭಗವಂತ ಸುತಾಯಾಮಿಹ ದೇವಕಸ್ಯ, ದೇವಕನ ಮಗಳು ದೇವಕಿ, ಆ ದೇವಕಿಯಲ್ಲಿ ಭಗವಂತ ಅವತಾರ ಮಾಡ್ತಾ ಇದ್ದಾನೆ ಅನ್ನುವಂತಹ ವಿಷಯವನ್ನ ಆಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಭಗವಂತನ ಅವತಾರವನ್ನ ಭಗವಂತ ವಿಶೇಷವಾಗಿ ವಿಸ್ತಾರವಾಗಿ ವರ್ಣನೆ ಮಾಡುತ್ತೆ. ಆಚಾರ್ಯರು ಕೆಲವು ಶ್ಲೋಕಗಳಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಸುಂದರವಾಗಿ ಭಗವಂತನ ಅವತಾರ ಇಡೀ ಕೃಷ್ಣಾವತಾರದ ಕಥೆಯನ್ನ ವಾದರಾದರು ರುಕ್ಮಿಣೀಶ್ವರಿ ಜೊತೆಗೆ ಸ್ತೋತ್ರ ಕೊಂಡಾಡ್ತಾರೆ. ಅದ್ಭುತವಾಗಿ ಕಾವ್ಯಶೈಲಿಯಲ್ಲಿ ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡ್ತಾ ಭಗವಂತನ ಅವತಾರವನ್ನ ಭಗವಂತನ ಇಡೀ ಚರಿತ್ರೆಗಳನ್ನ ವರ್ಣನೆ ಮಾಡತಕ್ಕಂಥದ್ದು. ನಗರ್ಭವಾಸೋ ಮಹನಿರ್ಮಲಸ್ಯೆ ಯದೋ ಬುಧಾ ಬೋಧಯಿತು ಹೃದಯವ ಫಣೀಶ್ವರಂ ಗರ್ಭಗತಂ ವಿಧಾಯ ಪುನಃ ಸ್ವಯಂ ಸನ್ನಿಹಿತೋ ಭಗವ. ಯಾಕೆ ಅಂದರೆ ನನಗೆ ಗರ್ಭವಾಸ ದುಃಖ ಇಲ್ಲ ಅಂತ ತೋರಿಸಿಕೊಡಬೇಕು ಭಗವಂತ. ಅದಕ್ಕೋಸ್ಕರ ಏನು ಮಾಡ್ತಾನೆ, ವಿಶೇಷನನ್ನು ಮೊದಲಿಗೆ ಕಳಿಸಿಕೊಡ್ತಾರೆ. ಯಾಕೆ ಶೇಷ ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ, ಅದು ಹೇಗೆ ಸಾಧ್ಯ ಭಗವಂತನೇ ಮಾಡತಕ್ಕಂಥ. ಆದ್ರಿಂದ ಬೇರೆಯವರಿಗೆ ಗರ್ಭವಾಸ ದುಃಖ ಇಲ್ಲ ಅಂತ ಮಾಡತಕ್ಕಂಥ ಭಗವಂತ ಸ್ವತಃ ಭಗವಂತನಿಗೆ ಗರ್ಭವಾಸವು ಅಂತ ರಾಜರು ಪ್ರಶ್ನೆ ಮಾಡತಕ್ಕಂಥ. ಆದ್ದರಿಂದ ಮೊದಲಿಗೆ ಶೇಷನನ್ನೇ ಅಲ್ಲಿ ಕಳಿಸ್ಬೇಕಿತ್ತು. ತಾನೇ ಮೊದಲು ಅವತಾರ ಮಾಡಬೇಕಿತ್ತಲ್ಲ, ರಾಮನಾಗಿ ಬಂದಿದ್ದಾನೆ, ಆನಂತರ ಲಕ್ಷ್ಮಣ, ಆನಂತರ ಭರತ, ಆಮೇಲೆ ಶತ್ರುಘ್ನ. ಹೀಗೆ ತಾನು ಅವತಾರ ಮಾಡಿದ ಮೇಲೆ ಶೇಷ ಲಕ್ಷ್ಮಣನಾಗಿ ಜನಿಸಿರತಕ್ಕಂಥದ್ದು ರಾಮಾಯಣ ಕಾಲದಲ್ಲಿ. ಅದೇ ಧಾಟಿಯನ್ನು ಇಟ್ಟುಕೊಂಡಾಗ ಮೊದಲು ಕೃಷ್ಣ ಬಂದು ಆಮೇಲೆ ಬಲರಾಮ ಬರಬೇಕಿತ್ತು. ಮೊದಲು ಯಾಕೆ ಇಲ್ಲಿ ಕಳಿಸಿರತಕ್ಕಂಥದ್ದು ಅನ್ನೋದಕ್ಕೆ ಕಾರಣವನ್ನು ಆಚಾರ್ಯರು ಕೂಡ ಕೊಡ್ತಾರೆ. ಇಲ್ಲಿ ಕಾವ್ಯಶೈಲಿಯಲ್ಲಿ ಹೇಳುವಾಗ ರಾಜರು ಹೇಳತಕ್ಕಂಥದ್ದು ಆಜ್ಞಾಪಯಾಮಾಸ ಪುರಾಸ ಶೇಷಂ ಜಜ್ಞೆ ಸುರೋಹಿಣ್ ಉದರೋದ ಯಾತ್ರಿ ಸಂಪ್ರೇಷಯಂತಿ ಸ್ಮ ನರೇಂದ್ರಾಹ ಶಯ್ಯಾಂ ಸ್ವಕೀಯಾಂ ಪುರತಃ ಪ್ರಯಾಣೆ. ರಾಜರ ಆ ಕಾಲದಲ್ಲೆಲ್ಲ ರಾಜರು ಹಾಗೆ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣ ಮಾಡಬೇಕಾದ್ರೆ ಮೊದಲಿಗೆ ಏನು ಮಾಡಬೇಕು, ತಮ್ಮ ವಾಹನವನ್ನ ಆಸನವನ್ನೆಲ್ಲ ಕಳುಹಿಸಿ ಕೊಡೋದು, ಅಲ್ಲೆಲ್ಲ ಸಿದ್ಧತೆ ಮಾಡಿಕೊಂಡಿರಬೇಕು. ಆಮೇಲೆ ರಾಜರು ಪ್ರಯಾಣ ಮಾಡೋದು. ಹಾಗೆ ಭಗವಂತ ಸರ್ವೋತ್ತಮರಾಗಿರ್ತಕ್ಕಂಥ ಭಗವಂತ ತನ್ನ ಲೋಕದಿಂದ ಭೂಲೋಕಕ್ಕೆ ಬರಬೇಕು, ಪ್ರಯಾಣವನ್ನು ಮಾಡಿ ಬರಬೇಕು. ಇಲ್ಲಿ ಅದಕ್ಕೋಸ್ಕರ ಮೊದಲಿಗೆ ಅವನ ಆಸನ ವಾಹನ ಎಲ್ಲ ಸಿದ್ಧ ಆಗಬೇಕಲ್ಲ.
ಅದಕ್ಕೋಸ್ಕರ ಮೊದಲಿಗೆ ತನ್ನ ಆಸನವಾಗಿರತಕ್ಕಂತಹ ಶೇಷನನ್ನ ಕಳುಹಿಸಿಕೊಟ್ಟಿದ್ದಾನೆ. ಶೇಷ ಬಂದು ದೇವತೆ ಗರ್ಭವನ್ನು ಪ್ರವೇಶ ಮಾಡಿ ಸ್ವಚ್ಛ, ಆನಂತರ ರೋಹಿಣಿ ಗರ್ಭ ಹೋಗ್ಮಂತಲ್ಲಿ ಅವತಾರ ಮಾಡಿದ. ಹೀಗೆ ಸ್ವಚ್ಛ ಆಗಿಬಿಟ್ಟಿದೆ ಯಾವುದೋ ರೋಹಿಣಿಯ ಗರ್ಭ. ಯಾಕೆ ಭಗವಂತನ ಆಸನ ಅಲ್ಲಿ ಸನ್ನಿಹಿತವಾಗಿದೆ. ಆನಂತರ ಭಗವಂತ ರೋಹಿಣಿಯ ಗರ್ಭವ ದೇವಕಿಯ ಗರ್ಭವನ್ನ ಪ್ರವೇಶ ಮಾಡಿದ ಅಂತ ಹೀಗೆ ಇದನ್ನ ತೋರಿಸಿಕೊಡತಕ್ಕಂಥದ್ದು ರಾಜರು ಸುಂದರವಾಗಿ. ಅನಂತರ ಭಗವಂತ ದೇವಕಿಯ ಮಗನಾಗಿ ಅವತಾರ ಮಾಡತಕ್ಕಂಥದ್ದು ಸುಂದರವಾಗಿ ಭಗವಂತನ ಅವತಾರವನ್ನು ವರ್ಣನೆ ಮಾಡುವಾಗ, ಯಾಕೆಂದ್ರೆ ಕೃಷ್ಣಾವತಾರ ಭಗವಂತ ಕೃಷ್ಣನಾಗಿ ಕಾಣಿಸಿಕೊಂಡಿರತಕ್ಕಂಥದ್ದು ಅಂತ ಏನು ಹೇಳ್ತೇವೆ, ಕೃಷ್ಣ ಜನ್ಮಾಷ್ಟಮಿ ಅಂತ ಏನು ಆಚರಣೆ ಮಾಡತಕ್ಕಂಥ ಎಲ್ಲರೂ ಕೂಡ ಎಲ್ಲ ಮನುಷ್ಯರಂತೆ ಭಗವಂತನು ಕೂಡ ಮನುಷ್ಯನಾಗಿ ಜನಿಸಿಬಿಟ್ಟಿದ್ದಾನೆ, ಕೃಷ್ಣನಾಗಿ ಜನಿಸಿದ್ದಾನೆ. ಆದ್ದರಿಂದ ಎಲ್ಲ ಮನುಷ್ಯರಂತೆ ಎಲ್ಲ ಬಾಲಕರಂತೆ ಕೃಷ್ಣನು ಕೂಡ ಚೇಷ್ಟೆಗಳನ್ನು ಮಾಡ್ತಾನೆ. ಎಲ್ಲರ ಮಧ್ಯದಲ್ಲಿ ಕೃಷ್ಣನು ಒಬ್ಬ ಮನುಷ್ಯ, ಮನುಷ್ಯೋತ್ತಮ ಅಂತ ಅಂದ್ಕೊಳ್ಳೋಣ. ಆ ರೀತಿಯಾಗಿ ಕೃಷ್ಣನನ್ನ ಅನೇಕ ವಿಧವಾಗಿ ಅಪಾರ್ಥವಾಗಿ ತಿಳ್ಕೊಂಡಿರ್ತಕ್ಕಂಥದ್ದಿದೆ. ಅದು ಯಾವುದೂ ಸರಿ ಇಲ್ಲ. ಭಗವಂತನ ಎಲ್ಲ ಅವತಾರಗಳು ಕೂಡ ಪರಿಪೂರ್ಣ. ಕೃಷ್ಣಾವತಾರ ಬೇರೆ, ರಾಮಾವತಾರ ಬೇರೆ, ಅದೆಲ್ಲವೇ ಇಲ್ಲ. ಹಾಗಾಗಿ ಭಗವಂತನ ಅವತಾರ ಎಲ್ಲ ಅವತಾರಗಳು ಕೂಡ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಕೃತ ದೇಹದ ಸ್ಪರ್ಶವೇ ಇಲ್ಲ. ಪಂಚಭೌತಿಕ ಶರೀರ ಎನ್ನುವಂತಾದ ಭಗವಂತನಿಗೆ ಸರ್ವಥಾ ಇಲ್ಲ ಅಂತ ಅನೇಕ ಶ್ಲೋಕಗಳಲ್ಲಿ ಆಚಾರ್ಯರು ವರ್ಣನೆ ಮಾಡ್ತಾರೆ. ಭಗವಂತನ ಅವತಾರವನ್ನು ಯಥಾಮತಿ ಆ ಭಾಗವನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳಿ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಅಕ್ಷಯ